ನಮಸ್ತೆ ವೀಕ್ಷಕರೇ, ಸಮಸ್ತ ಆಯುಷ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮ್ಮ ಹೋಮಿಯೋಪತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ವಾರ್ಮ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಸ್ಮಿತಾ ಗೌಡ. ಈ ಒಂದು ಕಾರ್ಯಕ್ರಮದ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತಿದೆ. ನಿಮ್ಮ ಆರೋಗ್ಯದಲ್ಲಿ ಯಾವುದೇ ತರಹದ ಸಮಸ್ಯೆ ಇದ್ರೂ ಈ ಒಂದು ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು, ಡಾಕ್ಟರ್ ಹತ್ರ ಮಾತಾಡಬಹುದು. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಲೈವ್ ನಂಬರ್, ಆ ನಂಬರ್ಗೆ ಕಾಲ್ ಮಾಡಬೇಕಾಗತ್ತೆ. ಕಾಲ್ ಮಾಡಿದಾಗ ದಯಮಾಡಿ ಟಿವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ, ಜೊತೆಗೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲೇ ನಿಂತು ಕಾರ್ಯಕ್ರಮಕ್ಕೆ ಕಾಲ್ ಮಾಡೋದು ಉತ್ತಮ ಅಂತ ತಿಳಿಸ್ತೀನಿ. ಬಟ್ ಡಾಕ್ಟರ್ನ ನೇರವಾಗಿ ಭೇಟಿ ಆಗಬೇಕು, ಟ್ರೀಟ್ಮೆಂಟ್ ಪಾರ್ಟ್ನ ಶುರು ಮಾಡಬೇಕು ಅಂತ ಇಚ್ಛೆ ಇರೋರು ನಮ್ಮ ಹೋಮಿಯೋಪತಿಗೆ ವಿಸಿಟ್ ಮಾಡಬೇಕಾಗತ್ತೆ. ಬ್ಯಾಂಗ್ಳೂರಲ್ಲಿ 2 ಬ್ರಾಂಚಸ್ ಇದೆ, ಒಂದು ಜಯನಗರ್ ಮತ್ತೊಂದು ಮಲ್ಲೇಶ್ವರಂ. ಇದು ಹೊರತುಪಡಿಸಿ ಎಲ್ಲಾ ಊರುಗಳಲ್ಲೂ ನಮ್ಮ ಹೋಮಿಯೋಪತಿಯ ಶಾಖೆಗಳಿದೆ. ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಭೇಟಿಯಾಗಿ ಅಂತ ತಿಳಿಸ್ತಾ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಮಗೆ ಪಿಸಿಒಡಿ ಹಾಗೆ ಥೈರಾಯ್ಡ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಈ ಪಿಸಿಒಡಿ ಅಂದ್ರೆ ಏನು, ಪಿಸಿಒಡಿ ಇತ್ತೀಚೆಗೆ ಹೆಣ್ಮಕ್ಳಲ್ಲಿ ಹೆಚ್ಚಾಗೋದಕ್ಕೆ ಕಾರಣಗಳೇನು, ಇನ್ನ ಯಾವ ಏಜ್ ಗ್ರೂಪ್ ಅಲ್ಲಿ ಇರೋರಿಗೆ ಪಿಸಿಒಡಿ ಅನ್ನೋದು ಜಾಸ್ತಿ ಕಾಣುತ್ತೆ. ಅಂಡ್ ಮೊದಲೆಲ್ಲ ನಾವು ಅಬ್ಸರ್ವ್ ಮಾಡಿದ್ರೆ ಥೈರಾಯ್ಡ್ ಅನ್ನೋದು ಬರೀ ಫೀಮೇಲ್ಸ್ ಅಲ್ಲಿ ತುಂಬಾ ಕಾಣ್ತಾ ಇದ್ವಿ, ಬಟ್ ಇತ್ತೀಚೆಗೆ ಮೇಲ್ಸ್ ಅಲ್ಲೂ ಕೂಡ ಥೈರಾಯ್ಡ್ ಅನ್ನೋದು ಬರ್ತಾ ಇದೆ. ಈ ಹೈಪೋಥೈರಾಯ್ಡಿಸಮ್ ಆಗಿರ್ಬೋದು, ಹೈಪರ್ ಥೈರಾಯ್ಡಿಸಮ್ ಅಂದ್ರೆ ಏನು, ಇದನ್ನೆಲ್ಲ ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಇನ್ನ ಪಿಸಿಒಡಿ ಇರ್ಲಿ ಥೈರಾಯ್ಡ್ ಇರ್ಲಿ ಯಾವುದೇ ತರದ ಆರೋಗ್ಯದ ಸಮಸ್ಯೆ ಇದ್ರೂ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ತರದ ಟ್ರೀಟ್ಮೆಂಟ್ ಇದೆ, ಸಾಕಷ್ಟು ವಿಚಾರ ತಿಳಿಸ್ಕೊಡೋದಕ್ಕೆ ನಮ್ಮ ಹೋಮಿಯೋಪತಿಯ ಡಾಕ್ಟರ್ ಆಗಿರುವಂತ ನವಾಮಿ ಅವರಿದ್ದಾರೆ. ಮೊದಲು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನ ವೀಕ್ಷಕರೇ, ಈಗಾಗಲೇ ತಿಳಿಸ್ದಂಗೆ ಇದು ಲೈವ್ ಶೋ ಆಗಿರೋದ್ರಿಂದ ನೀವು ಕೂಡ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು, ಡಾಕ್ಟರ್ ಹತ್ರ ಮಾತಾಡಬಹುದು. ನಾವು ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡ್ಕೊಂಡಿರುವಂತ ವಿಚಾರ ಇವತ್ತು ಪಿಸಿಒಡಿ ಮತ್ತೆ ಥೈರಾಯ್ಡ್. ಬಟ್ ನಿಮಗೆ ಯಾವುದೇ ತರದ ಸಮಸ್ಯೆ ಇದ್ರು, ಡಯಾಬಿಟೀಸ್ ಇದೆ, ಬಿಪಿ ಇದೆ, ಆರ್ಥರೈಟಿಸ್ ಇದೆ, ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಹೇರ್ ಪ್ರಾಬ್ಲಮ್ಸ್ ಇದೆ, ಒಬಾಸಿಟಿ ಸಮಸ್ಯೆ ಇದೆ, ಇಲ್ಲ ಆರ್ಥರೈಟಿಸ್ ಸಮಸ್ಯೆ ಇದೆ, ಯಾವುದೇ ತರದ ಸಮಸ್ಯೆ ಇದ್ರೂ ಈ ಒಂದು ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು, ಡಾಕ್ಟರ್ ಹತ್ರ ಮಾತಾಡಬಹುದು ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ಡಾಕ್ಟರ್, ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಯಾರು ಗೊತ್ತಿಲ್ಲ ಪಿಸಿಒಡಿ ಅಂದ್ರೆ? ಮೊದಲೆಲ್ಲ ಮೋಸ್ಟ್ ಆಫ್ ಅಂದ್ರೆ ಪಿಸಿಒಡಿ ಅನ್ನೋದು ಇತ್ತ ಅನ್ನೋ ಅಂತ ಪ್ರಶ್ನೆ ಬರ್ತಾ ಇತ್ತು, ಬಟ್ ಈಗ ಕಾರ್ಯಕ್ರಮದಲ್ಲಿ ನೀವೇ ಅದ್ರ ಬಗ್ಗೆ ಅವೇರ್ನೆಸ್ ಹೇಳಿ ಪಿಸಿಒಡಿ ಅಂದ್ರೆ ಏನು ಅಂತ ಬಟ್ ಎಕ್ಸಾಕ್ಟ್ಲಿ ಗೊತ್ತಾಗಿದೆ. ಬಟ್ ಪಿಸಿಒಡಿ ಅಂದ್ರೆ ಎಕ್ಸಾಕ್ಟ್ ಮೆಡಿಕಲ್ ಟರ್ಮ್ ಅಲ್ಲಿ ಡೆಫಿನೇಷನ್ ಏನು, ಯಾಕೆ ಇತ್ತೀಚೆಗೆ ಪಿಸಿಒಡಿ ಜಾಸ್ತಿ ಕಾಣ್ತಾ ಇದೀವಿ ಅಂತ? ನಾವು ಹೇಳ್ದ ಹಾಗೆ ಲೈಕ್ ಪಿಸಿಒಡಿ ಅನ್ನೋದು ನೀವು ಹೇಳ್ದ ಹಾಗೆ ಇವಾಗ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಸಾಮಾನ್ಯವಾಗಿ 10ರಲ್ಲಿ 8 ಹೆಣ್ಮಕ್ಳಲ್ಲಿ ನಾವು ಈ ಪಿಸಿಒಡಿ ಆಗಲಿ ಥೈರಾಯ್ಡ್ ಸಮಸ್ಯೆಗಳಾಗ್ಲಿ ಬಹಳಷ್ಟು ಕಾಣಿಸ್ಕೊಳ್ತಾ ಇದೆ. ಸೊ ಮೇನ್ ಆಗಿ ಬಂದು ಒಂದು ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಪಿಸಿಒಡಿ ಒಂದು ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಇಲ್ಲಾಂದ್ರೆ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಈ ಮೇನ್ ಆಗಿ ಇದು ಆಗಕ್ಕೆ ಕಾರಣ ಅನ್ನೋದು ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ದೇಹದಲ್ಲಿ ಒಂದು ಹಾರ್ಮೋನ್ ಯಾವಾಗ ಏರುಪೇರು ಆಗ್ತಾ ಹೋಗುತ್ತೆ ಅವಾಗ ಈ ರೀತಿಯಾಗಿರುವಂತಹ ಏನು ಪಿಸಿಒಡಿ ಆಗ್ಲಿ ಥೈರಾಯ್ಡ್ ಸಮಸ್ಯೆಗಳಾಗಿ ಕಾಣಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನಾವು ಇದ್ರ ಬಗ್ಗೆ ಹೇಳಕ್ಕಿಂತ ಮುಂಚೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದ್ರೆ ಏನು, ಸೊ ಯಾಕೆ ದೇಹದಲ್ಲಿ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಸೊ ಯಾವ ಮುಖಾಂತರವಾಗಿ ಆಗ್ತಾ ಇದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಸೊ ಈ ಹಾರ್ಮೋನ್ ಅನ್ನೋದು ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಅದು ನಮ್ಮ ದೇಹದಲ್ಲಿ ಚಿಕ್ಕ ಪ್ರಮಾಣದಲ್ಲಿ ರಿಲೀಸ್ ಆಗ್ತಾ ಇರುತ್ತೆ, ಬಟ್ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಈ ಹಾರ್ಮೋನ್ ಅನ್ನೋದು ನಮ್ಮ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ಅದರಿಂದ ಒಂದು ರಿಲೀಸ್ ಆಗುವಂತ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಈ ಏನ್ ರಿಲೀಸ್ ಆಗಿದೆ, ಎಂಡೋಕ್ರೈನ್ ಗ್ಲ್ಯಾಂಡ್ ನಿಂದ ಏನ್ ರಿಲೀಸ್ ಆಗಿದೆ, ಈ ಹಾರ್ಮೋನ್ಗಳು ನಮ್ಮ ಬ್ಲಡ್ ಸ್ಟ್ರೀಮ್ ಅಂದ್ರೆ ರಕ್ತದಲ್ಲಿ ಅದು ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಈ ರಕ್ತ ಏನ್ ಚಲನೆ, ರಕ್ತ ಸಂಚಾರದಿಂದ ಏನಾಗುತ್ತೆ, ಅದು ಟಾರ್ಗೆಟೆಡ್ ಆರ್ಗನ್ಸ್ ಅಂದ್ರೆ ಯಾವ ಅಂಗಗಳಿಗೆ ಹೋಗ್ಬೇಕಾಗಿದೆಯೋ ಆ ಪರ್ಟಿಕ್ಯುಲರ್ ಅಂಗಗಳಿಗೆ ಹೋಗಿ ತಲುಪಿ ಅದರ ಫಂಕ್ಷನ್ಸ್ ನ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಸೊ ಯಾವಾಗ ಈ ಹಾರ್ಮೋನ್ ಅಲ್ಲಿ ಅಂದ್ರೆ ಲೈಕ್ ಬಿಡುಗಡೆ ಉತ್ಪತ್ತಿ ಆಗೋದ್ರಲ್ಲಾಗ್ಲಿ ಇಲ್ಲಾಂದ್ರೆ ಅದನ್ನ ಈ ರಕ್ತದ ಮುಖಾಂತರವಾಗಿ ಅಂಗಗಳಿಗೆ ಕರೆಕ್ಟ್ ಆಗಿ ಹೋಗಿ ಇಲ್ಲಾಂದ್ರೆ ಫಂಕ್ಷನ್ಸ್ ಅಲ್ಲಿ ಡಿಸ್ಟರ್ಬೆನ್ಸ್ ಬರೋದಾಗ್ಲಿ, ಸೊ ಅವಾಗ ಏನಾಗ್ತಾ ಹೋಗುತ್ತೆ, ಈ ಹಾರ್ಮೋನ್ ಅನ್ನು ದೇಹದಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಯಲ್ಲಿ ನಾವು ನೋಡ್ಬೇಕಾದ್ರೆ ಅನೇಕ ರೀತಿಯಾಗಿ ಗ್ರಂಥಿಗಳನ್ನ ನೋಡ್ಬೋದು. ಅಂದ್ರೆ ಲೈಕ್ ಇವಾಗ ಥೈರಾಯ್ಡ್ ಆಗ್ಲಿ, ಅದ್ರ ಜೊತೆಗೆ ಆಂಟೀರಿಯರ್ ಪಿಟ್ಯುಟರಿ ಗ್ರಂಥಿ ಅಂತ ಹೇಳ್ತೀವಿ. ಸೊ ಈ ಪಿಟ್ಯುಟರಿ ಗ್ರಂಥಿಯಿಂದ ಆಗ್ಲಿ ಲೈಕ್ ಅನೇಕ ರೀತಿಯಾಗಿರುವಂತಹ ಹಾರ್ಮೋನ್ಗಳು ಬಿಡುಗಡೆ ಆಗ್ತಾ ಹೋಗುತ್ತೆ. ಅಂದ್ರೆ ಲೈಕ್ ಇವಾಗ ಒಂದು TSH ಆಗಿರ್ಬೋದು, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇರ್ಬೋದು, ಇಲ್ಲಾಂದ್ರೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇರ್ಬೋದು, ಲುಟಿನೈಸಿಂಗ್ ಹಾರ್ಮೋನ್ ಇರ್ಬೋದು. ಸೊ ಈ ಹಾರ್ಮೋನ್ಗಳು ಅಂದ್ರೆ ಲೈಕ್ ಇವಾಗ ನಾವು ನೋಡ್ಬೇಕಾದ್ರೆ ಪಿಸಿಒಡಿ ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂದ್ರೆ ನಮ್ಮ ಈ ಅಂಡಾಶಯದಲ್ಲಿ ಯೂಶುವಲಿ ಏನಾಗುತ್ತೆ, ಎಲ್ಲಾ ತಿಂಗಳಿಗೆ ಒಂದು ಅಂಡಾಣು ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಈ ಅವಾಗ ಏನಾಗೋದು, ಒಂದು ಋತು ಸ್ರಾವ ಆಗೋದು, ಲೈಕ್ ಒಂದು 5 days ಆಗ್ಲಿಲ್ಲ ಅಂದ್ರೆ 7 days ಒಂದು ಬ್ಲೀಡಿಂಗ್ ಆಗೋದು ನಾವು ಹೆಣ್ಮಕ್ಳಲ್ಲಿ ನಾವು ಯೂಶುವಲ್ ಆಗಿ ನೋಡ್ತೀವಿ, ಒಂದು ನಾರ್ಮಲ್ ಆಗಿ ನೋಡ್ತೀವಿ. ಒಂದು ತಿಂಗಳ ಒಂದು ಮುಟ್ಟಾಗುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಯಾವಾಗ ಈ ಪಿಸಿಒಡಿ ಅನ್ನೋದು ಸ್ಟಾರ್ಟ್ ಆಗಿ ಶುರು ಆಗುತ್ತೆ, ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಅಂಡಾಶಯದಲ್ಲಿ ಒಂದಕ್ಕಿಂತ ಹೆಚ್ಚಾಗಿ ಅಂಡಾಣುಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಸೊ ಈ ಉತ್ಪತ್ತಿ ಆಗೋದ್ರಿಂದ ಏನಾಗುತ್ತೆ, ಕರೆಕ್ಟ್ ಆಗಿ ಒಂದು ಓವ್ಯುಲೇಷನ್ ಆಗಲ್ಲ. ಸೊ ತಿಂಗಳ ಆಗ್ಬೇಕಾಗಿರುವಂತಹ ಏನ್ ಮೆನ್ಸಸ್ ಇಲ್ಲ ಅಂದ್ರೆ ಆ ಮುಟ್ಟೆ ಏನಿದೆ
ಅದು ಕೂಡ ಇಂಪೇರ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಇತ್ತೀಚಿನ ಹೆಣ್ಣು ಮಕ್ಕಳಲ್ಲಿ ಬಹಳಷ್ಟು ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇವಾಗ ಕೆಲ ಹೆಣ್ಮಕ್ಳು ಹೆಂಗಿರುತ್ತೆ, ನಮ್ಮ ಕ್ಲಿನಿಕ್ ನಾರ್ಮಲ್ ಆಗಿ ಬರೋರು, ಸೊ ಅವ್ರಿಗೆ ಏನಿದೆ, ಅವ್ರ ಮೆನಾರ್ಕಿ, ಅವ್ರ ಮುಟ್ಟು ಯಾವಾಗ ಸ್ಟಾರ್ಟ್ ಆಗಿದ್ದು 13 ವರ್ಷ ಇಲ್ಲದ 12 ವರ್ಷದಲ್ಲಿ ಸ್ಟಾರ್ಟ್ ಆಗಿರುವಂತ 1 ತಿಂಗಳು ಮಾತ್ರ ನನಗೆ ಬ್ಲೀಡಿಂಗ್ ಆಯ್ತು ಮೇಡಮ್, ಅದಾದ್ಮೇಲೆ ಒಂದು 6 ತಿಂಗಳಾಗ್ಲಿ ಇಲ್ಲ 7 ತಿಂಗಳಾಗ್ಲಿ ನನ್ಗೆ ಬ್ಲೀಡಿಂಗೇ ಆಗ್ತಾ ಇಲ್ಲ, ಇಲ್ಲಾಂದ್ರೆ ಬಂದ್ರು ಜಸ್ಟ್ ಸ್ಪಾಟಿಂಗ್ ತರ 1-2-3 ಡ್ರಾಪ್ ಮಾತ್ರ ಬ್ಲೀಡಿಂಗ್ ಆಗ್ತಾ ಇದೆ, ಇಲ್ಲಾಂದ್ರೆ ಋತುಸ್ರಾವ ಆಗ್ತದೆ ಅಂತ ಹೇಳೋದು ಅನೇಕ ಹೆಣ್ಮಕ್ಳು ನಾವು ನೋಡಬಹುದು. ಕೆಲವರೆಲ್ಲ ಏನಾಗುತ್ತೆ, ನಾರ್ಮಲ್ ಅಂದ್ರೆ ಲೈಕ್ ಅವರ ಪ್ರೆಗ್ನೆನ್ಸಿಗಿಂತ ಮುಂಚೆ ತನಕ ನಾರ್ಮಲ್ ಆಗಿತ್ತು, ಇಲ್ಲಾಂದ್ರೆ ಪ್ರೆಗ್ನೆನ್ಸಿ ಆದ್ಮೇಲಿಂದ ನನಗೆ ಏನಾಗ್ತಾ ಇದೆ, ಪೀರಿಯಡ್ಸ್ ಅಲ್ಲಿ ಇರೆಗ್ಯುಲರಿಟೀಸ್ ಅಂದ್ರೆ ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗ್ತಾ ಇಲ್ಲ, ತಿಂಗಳ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂತ ಹೇಳುವಂತ ಎಷ್ಟೊಂದು ಜನ ಪೇಷಂಟ್ಸ್ ಇದ್ದಾರೆ. ಸೊ ಇದ್ರಲ್ಲಿ ನಾವು ಮೇನ್ ಆಗಿ ನೋಡ್ಬೇಕಾಗಿರೋದು ಅವರ ಅಂಡಾಶಯದಲ್ಲಿ ಏನಾಗ್ತಾ ಇದೆ, ಈ ಅಂಡಾಣುಗಳು ಅನ್ನೋದು ಬಹಳಷ್ಟು ಗ್ರೋತ್ ಆಗ್ತಾ ಇದೆ. ಖಂಡಿತ ಡಾಕ್ಟರ್ ಇದ್ರ ಬಗ್ಗೆ ಮಾಹಿತಿ ಕೊಡೋರಂತೆ. ನಾವು ವೀಕ್ಷಕರೇ ಕಾರ್ಯಕ್ರಮದಲ್ಲಿ ಕಾಲರ್ ಇದ್ದಾರೆ, ಕಾಲರ್ ನ ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೆಸರು ಹೇಳಿಮಾ? ತೃಪ್ತಿ ಗೌಡ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬದಾಮಿಯಿಂದ. ಸರಿ, ಆರೋಗ್ಯದಲ್ಲಿ ಏನ್ ಸಮಸ್ಯೆ ಇದೆ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡಿಮಾ. ಹಲೋ, ನಮಸ್ತೆ ಅಮ್ಮ. ನಮಸ್ಕಾರ ಮೇಡಮ್. ಹೇಳಿ. ನಮ್ಗೆ 2 ವರ್ಷದಿಂದ ನಮ್ PCOD ಆಗಿದೆ ಅಂತ ಹೇಳಿದ್ದಾರೆ ಮೇಡಮ್. ಓಕೆ, ನಮಸ್ಕಾರ ಮೇಡಮ್. ಹೇಳಿ ಕೇಳಿಸ್ತಾ ಇದೆ, ಹೇಳಿ. ನಮ್ಗೆ 2 ವರ್ಷದಿಂದ PCOD ಆಗಿದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್. ಓಕೆ, ಅದಕ್ಕೆ ಅದು ಕಡಿಮೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಮೇಡಮ್? ಓಕೆ, ನಿಮ್ಮ ವಯಸ್ಸು ಎಷ್ಟಮ್ಮ? ನಿಮ್ಮ ಪ್ರಾಯ? ನನ್ಗೆ 25 ವಯಸ್ಸು. 25. ಓಕೆ, ನಿಮಗೆ 2 ವರ್ಷದಿಂದ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ನಿಮ್ಮ ಏನು ಮುಟ್ಟಾಗೋದ್ರಲ್ಲಿ ಏನಾದ್ರು ತೊಂದರೆಗಳಾಗ್ತಾ ಇದೆಯಾ? ಹ್ಞೂ ಮೇಡಮ್, ಮುಟ್ಟ ಆಗುದೇ ಇಲ್ಲ ಮೇಡಮ್. ಇಲ್ಲಿ ಡಾಕ್ಟರ್ ಕಡೆ ತೋರ್ಸೋಣ, ಸ್ವಲ್ಪ ಟ್ಯಾಬ್ಲೆಟ್ ತಗೊಂಡ್ರೆ ಆಗುತ್ತೆ ಮೇಡಮ್, ಇಲ್ಲ ಆಗುದಿಲ್ಲ ಮೇಡಮ್. ಓಕೆ ಅಮ್ಮ, ನೀವು ಒಂದು USG ಸ್ಕ್ಯಾನ್ ಅನ್ನೋದು ಮಾಡ್ಬೇಕಾಗಿ ಬರುತ್ತೆ. ಅಂದ್ರೆ ಲೈಕ್ ನಿಮ್ಮ ಪೆಲ್ವಿಕ್ ರೀಜನ್ ಅಲ್ಲಿ ಒಂದು ಸ್ಕ್ಯಾನ್ ನಾವು ಮಾಡ್ಬೇಕಾದ್ರೆ ಈ PCOD ಅಂತ ನಿಮ್ಗೆ ಏನ್ ಗೊತ್ತಾಗಿದೆ, ಸೊ ಅದರ ಅಂಡಾಶಯ ಅಂದ್ರೆ ಅದ್ರಲ್ಲಿ ಒಳಗಡೆ ಇರುವಂತಹ ಸಿಸ್ಟ್ಗಳು ಎಷ್ಟು ಮಟ್ಟಿಗೆ ದೊಡ್ಡದಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದ್ರ ಜೊತೆಯಲ್ಲಿ ನಾವು ನಮ್ಮ ಹೋಮಿಯೋಪತಿಯಲ್ಲಿ ಇದಕ್ಕೆ ಬೇಕಾಗಿರುವಂತ ಒಂದು ಸೂಕ್ತವಾಗಿರುವಂತ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಯಾಕೆಂದ್ರೆ ನಿಮ್ಮ ಒಂದು ದೇಹದಲ್ಲಿ ಆಗ್ತಿರುವಂತ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾಗ್ತಾ ಇದೆ, ಸೊ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮುಖಾಂತರ ಏನಾಗ್ತಿದೆ, ನಿಮ್ಮ ಈ ಅಂಡಾಶಯದಲ್ಲಿ ಆಗ್ತಿರುವಂತ ಒಂದು ಈ ಹೆಚ್ಚಾಗಿ ಬೆಳೀತಿರುವಂತಹ ಅಂಡಾಣುಗಳಾಗ್ಲಿ, ಸಿಸ್ಟ್ ಫಾರ್ಮೇಶನ್ ಆಗ್ತಿರೋದಾಗ್ಲಿ, ಸೊ ಇದನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ನೀವು ಹೇಳ್ದ ಹಾಗೆ ಬರೀ ಮೆಡಿಸಿನ್ಸ್ ತಗೊಂಡ್ರೆ ಮಾತ್ರ ನನಗೆ ಅದು ಮುಟ್ಟಾಗುತ್ತೆ, ಇಲ್ಲಾಂದ್ರೆ ನನಗೆ ಮುಟ್ಟಾಗಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಸೊ ಇದಕ್ಕೊಂದು ಕರೆಕ್ಟ್ ಆಗಿ ಒಂದು ಟ್ರೀಟ್ಮೆಂಟ್ ಇದೆ. ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ನೀಡಿದ್ರೆ ಅಲ್ಲಿ ನಮ್ಮ ಡಾಕ್ಟರ್ಸ್ ನಿಮಗೆ ಒಂದು ಕರೆಕ್ಟ್ ಆಗಿ ಗೈಡೆನ್ಸ್ ಕೊಡ್ತಾರೆ. ಅದ್ರ ಜೊತೆಗೆ ನಿಮ್ಮ USG ಸ್ಕ್ಯಾನ್ ಏನಿದೆ ಅದ್ರ ಮುಖಾಂತರವಾಗಿ ಅವ್ರು ನಿಮಗೆ ಎಷ್ಟು ಮಟ್ಟಿಗೆ ಸಿಸ್ಟ್ ಅನ್ನೋದು ಬೆಳೆದಿದೆ ಅದನ್ನು ನೋಡಿ ಅವರು ನಿಮಗೆ ಕರೆಕ್ಟ್ ಆಗಿ ಒಂದು ಟ್ರೀಟ್ಮೆಂಟ್, ಅದ್ರ ಜೊತೆಗೆ ಡಯಟ್ ಪ್ಲಾನ್ ಅನ್ನೋದು ಅಂದ್ರೆ ನೀವು ಏನೇನು ಊಟ ಮಾಡಬೇಕು, ಅದ್ರ ಜೊತೆಗೆ ನಿಮ್ಮ ದಿನ ಚಟುವಟಿಕೆಗಳು ಹೇಗಿರ್ಬೇಕು ಅನ್ನೋದು ಕೂಡ ನಿಮಗೆ ಹೆಲ್ಪ್ ಮಾಡಿ ಹೇಳ್ತಾರೆ. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ನಮ್ಮ ಹೋಮಿಯೋಪತಿಗೆ ಭೇಟಿಯಾಗಿಮಾ ಅಂತ ತಿಳಿಸ್ತಾ ಇನ್ನು ವೀಕ್ಷಕರೇ, ಇದು ಲೈವ್ ಶೋ ಆಗಿರೋದ್ರಿಂದ ನೀವು ಕೂಡ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು. ಡಾಕ್ಟರ್ ನವಾಮಿ ಅವರ ಹತ್ರ ಮಾತಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಲೈವ್ ನಂಬರ್, ಆ ನಂಬರ್ಗೆ ಕಾಲ್ ಮಾಡಬೇಕಾಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರುವಂತಹ ವಿಚಾರ PCOD ಮತ್ತೆ ಥೈರಾಯ್ಡ್. ಬಟ್ ನಿಮಗೆ ಯಾವುದೇ ತರದ ಆರೋಗ್ಯದ ಸಮಸ್ಯೆ ಇದ್ರೂ ಈ ಒಂದು ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಡಾಕ್ಟರ್ ಹತ್ರ ಮಾತಾಡಿ. ಬಟ್ ಡಾಕ್ಟರ್ ನಾನು ನೇರವಾಗಿ ಭೇಟಿ ಆಗಬೇಕು ಅಂತ ಇರೋರು ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ನಿಮಗೆ ಎಲ್ಲಿ ನಿಯರ್ ಬೈ ಆಗುತ್ತೆ ನಮ್ಮ ಹೋಮಿಯೋಪತಿಯ ಕ್ಲಿನಿಕ್ ಅಲ್ಲಿಗೆ ನೇರವಾಗಿ ಭೇಟಿಯಾಗಿ ಅಂತ ತಿಳಿಸ್ತಾ ಇನ್ನು ಡಾಕ್ಟರ್ ನೀವು PCOD ಬಗ್ಗೆನೇ ಮಾಹಿತಿ ಕೊಡ್ತಾ ಇದ್ರಿ. ಇವತ್ತಿನ ಫಸ್ಟ್ ಕಾಲರ್ ಕೂಡ ಹೇಳಿದ್ರು ಅಂದ್ರೆ 2 years ಇಂದ ನಂಗೆ PCOD ಇದೆ ಅಂತ ಹೇಳ್ತಾ ಇದ್ರು, ಅಂಡ್ ಏನೋ ಮೆಡಿಸಿನ್ಸ್ ತಗೊಂಡ್ರೆ ಮಾತ್ರ ನಂಗೆ ಪೀರಿಯಡ್ಸ್ ಆಗತ್ತೆ ಅಂತ. ಸೊ ಈ PCOD ಅಲ್ಲಿ ಈ ತರದ ಸಮಸ್ಯೆಗಳು ಆಗುತ್ತಾ ಅಂತ? ಹೌದು, ನಿಜವಾಗ್ಲೂ. ಯಾಕೆ ಅಂದ್ರೆ ಮೇನ್ ಆಗಿ ಹೇಳೋದಾದ್ರೆ ಲೈಕ್ PCOD ಅಲ್ಲಿ ಮೇನ್ ಸಿಂಪ್ಟಮ್ಸ್ ಆಗೋದೇ ಅವರ ಇರ್ರೆಗ್ಯುಲರಿಟೀಸ್ ಅಂದ್ರೆ ಪೀರಿಯಡ್ಸ್ ಅಲ್ಲಿ ಮುಟ್ಟಾಗೋದು, ತಿಂಗಳ ಏನ್ ಮುಟ್ಟಾಗ್ತಾರೋ ಅದರಲ್ಲಿ ಅವರಿಗೆ ಒಂದು ಇರ್ರೆಗ್ಯುಲಾರಿಟಿ ಆಗ್ತಾ ಇರುತ್ತೆ. ಅಂದ್ರೆ 1 ತಿಂಗಳಿಗೆ ಆಗುತ್ತೆ, ಇನ್ನು 2 ತಿಂಗಳಿಗೆ ಆಗಲ್ಲ, ಇಲ್ಲಾಂದ್ರೆ 6 ತಿಂಗಳಿಗೆ ಆಗಲ್ಲ. ಈ ಒಂದು ಗ್ಯಾಪ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಒಂದು ಕರೆಕ್ಟ್ ಆಗಿರುವಂತಹ ಒಂದು ಋತುಸ್ರಾವ ಎಲ್ಲ ತಿಂಗಳ ಆಗ್ಬೇಕಾಗಿರೋದು ಕಾಣ್ತಾ ಹೋಗಲ್ಲ. ಸೊ ಇದರಿಂದ ಏನಾಗುತ್ತೆ, ಒಂದು ಅವರ ದೇಹ ಅನ್ನೋದು ಒಬೇಸಿಟಿ ಆಗ್ತಾ ಹೋಗುತ್ತೆ, ಬೊಜ್ಜುತನ ಜಾಸ್ತಿ ಆಗ್ತಾ ಹೋಗುತ್ತೆ, ಹಲವಾರು ರೀತಿಯಾಗಿರುವಂತಹ ಸಿಂಪ್ಟಮ್ಸ್ ಗಳು ಕೂಡ ಕಾಣಿಸ್ಕೊಳ್ತಾ ಹೋಗುತ್ತೆ. ನಮ್ಮ ಬಳಿಗೆ ಬರುವಂತ ಅನೇಕ ಜನ ಪೇಷಂಟ್ಸ್ ಕೂಡ ಅದೇ ಹೇಳ್ತಾರೆ, ಲೈಕ್ ಮೆಡಿಸಿನ್ಸ್ ತಗೊಂಡ್ರೆ ಮಾತ್ರ ನನಗೆ ಪೀರಿಯಡ್ಸ್ ಆಗುತ್ತೆ, ಇಲ್ಲಾಂದ್ರೆ ನನಗೆ ಪೀರಿಯಡ್ಸ್ ಆಗಲ್ಲ ಅಂತ ಎಷ್ಟೊಂದು ಜನ ಪೇಷಂಟ್ಸ್ ನಮ್ಮ ಹತ್ರ ಹೇಳ್ತಾರೆ. ಸೊ ಇದಕ್ಕೆ ನಾನು ಹೇಳ್ದ ಹಾಗೆ ಮೇನ್ ಆಗಿ ಆಗ್ತಿರೋ ತೊಂದರೆ ಅವರ ದೇಹದಲ್ಲಿ ಇರುವಂತಹ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರೋದು. ಸೊ ಅದು FSH ಆಗಿರ್ಬೋದು, ಇಲ್ಲ ಲುಟಿನೈಸಿಂಗ್ ಹಾರ್ಮೋನ್ ಇರ್ಬೋದು, ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಇರಬಹುದು, ಯಾವ ರೀತಿಯಾಗಿರೋ ಹಾರ್ಮೋನ್ ಇಲ್ಲ ಈಸ್ಟ್ರೋಜನ್ ಆಗಲಿ, ಪ್ರೊಜೆಸ್ಟ್ರಾನ್ ಆಗಲಿ, ಈ ಎಲ್ಲಾ ಹಾರ್ಮೋನ್ಗಳ
ಯಾವಾಗ ಒಂದು ನಾರ್ಮಲ್ ಫಂಕ್ಷನ್ ಆಗ್ತಾ ಹೋಗುತ್ತೋ ಅವಾಗ ಏನಾಗುತ್ತೆ ನಮ್ಮ ಅಂಡಾಶಯದಲ್ಲಿ ಅದರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಅಂಡಾನು ಕೂಡ ಕರೆಕ್ಟ್ ಆಗಿ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಅವರಿಗೆ ಕರೆಕ್ಟ್ ಆಗಿ ತಿಂಗಳ ಮುಟ್ಟು ಕೂಡ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಈ ತೊಂದರೆಗಳು, ಈ ಸೈಕಲ್ ಏನಿದೆ, ಈ ಸೈಕಲ್ ಸ್ವಲ್ಪ ಏರುಪೇರಾದ್ರೂ ಏನಾಗುತ್ತೆ, ಅವರ ಈ ತಿಂಗಳ ಮುಟ್ಟಾಗೋದು ಕೂಡ ಲೇಟ್ ಆಗ್ತಾ ಹೋಗೋದು, ಇಲ್ಲ ಅಂದ್ರೆ ಒಂದೇ ತಿಂಗಳಲ್ಲಿ 2-3 ಸಲ ಆಗೋದು, ಜಾಸ್ತಿ ಹೆವಿಯಾಗಿ ಬ್ಲೀಡಿಂಗ್ ಬರೋದು, ಇಲ್ಲ ಹೊಟ್ಟೆ ನೋವು ಜಾಸ್ತಿ ಬರೋದು, ಈ ರೀತಿ ಅನೇಕ ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗ್ಬೋದು. ಓಕೆ ಡಾಕ್ಟರ್. ಸೊ ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ PCOD ಹಾಗೆ ಥೈರಾಯ್ಡ್ ಬಗ್ಗೆ ಮಾಹಿತಿ ಕೊಡ್ತಿದ್ದಾರೆ. ಬಟ್ ನಿಮಗೆ ಯಾವುದೇ ತರಹದ ಆರೋಗ್ಯದ ಸಮಸ್ಯೆ ಇದ್ರೂ ಒಂದು ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು, ಯಾಕಂದ್ರೆ ಇದು ಲೈವ್ ಶೋ ಅಂತ ತಿಳಿಸ್ತಾ ಇದ್ದೀನಿ. ಸೊ ಲೈವ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ. ಕಾಲ್ ಮಾಡಿದಾಗ ಟಿವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ, ಜೊತೆಗೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲೇ ನಿಂತು ಕಾರ್ಯಕ್ರಮಕ್ಕೆ ಕಾಲ್ ಮಾಡೋದು ಉತ್ತಮ ಅಂತ ತಿಳಿಸ್ತೀನಿ. ಇನ್ನು ಡಾಕ್ಟರ್, ಎಷ್ಟೋ ಬಾರಿ ಕಾರ್ಯಕ್ರಮಕ್ಕೆ ಈ PCOD ಅಂತ ಸಮಸ್ಯೆ ತಗೊಂಡಾಗ ಕಾಲರ್ಸ್ ಕಾಲ್ ಮಾಡಿದಾಗ ಮೋಸ್ಟ್ ಕಾಮನ್ ಆಗಿ 18 ಇಯರ್ಸ್ ಇಂದ 28 ಇಯರ್ಸ್ ಒಳಗಿರೋರೇ ಜಾಸ್ತಿ ಇರ್ತಾರೆ ಕಾಲರ್ಸ್. ಸೊ ಈ ಟೈಮ್, ಈ ಇಯರ್ ಅಲ್ಲಿ ಏನಾದ್ರೂ ಜಾಸ್ತಿ PCOD ಅನ್ನೋದು ಕಾಣುತ್ತಾ ಈ ಏಜ್ ಗ್ರೂಪ್ ಅಲ್ಲಿ ಅಂತ? ಒಂದು ಮೇನ್ ವಿಷಯ ಏನಂದ್ರೆ ಇದು ರಿಪ್ರೊಡಕ್ಟಿವ್ ಏಜ್ ಅಂತ ಹೇಳ್ತೀವಿ. ಯಾವಾಗ ಒಂದು ಹೆಣ್ಣು ಒಂದು ಅವಳ ಮುಟ್ಟನ್ನ ಸ್ಟಾರ್ಟ್ ಆಗುತ್ತೆ, ಅವಳ ಮೆನಾರ್ಕಿ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅದ್ರ ಜೊತೆಗೆ ಅವಳ ಮುಟ್ಟು ನಿಲ್ಲೋ ತನಕ ಈ ಒಂದು ಪೀರಿಯಡ್ ಏನಿದೆ ಅದು ರಿಪ್ರೊಡಕ್ಟಿವ್ ಏಜ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಾಗ್ತಿರುತ್ತೆ, ಈ ಎಸ್ಪೆಷಲಿ ನಾವು ಈಗಿನ ಸಮಯದಲ್ಲಿ, ಈ ಒಂದು ಮಾಡರ್ನ್ ಎರದಲ್ಲಿ ನಾವು ನೋಡ್ಬೇಕಾದ್ರೆ ಹೆಚ್ಚಾಗಿ ನಾನು ಹೇಳ್ದ ಹಾಗೆ ಅವಾಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಮುಟ್ಟಾಗಿತ್ತು, ಅದಾದ್ಮೇಲೆ ಆಗೇ ಇಲ್ಲ 2 ಇಯರ್ಸ್ ಆಯ್ತಿಲ್ಲ, 1 ಇಯರ್ ಆಯ್ತಿಲ್ಲ, 6 ಮಂತ್ಸ್ 8 ಮಂತ್ಸ್ ಈ ತರ ಆಗ್ತಾನೆ ಇಲ್ಲ ಅಂತ ಹೇಳುವಂತ ಅನೇಕ ಜನ ಹೆಣ್ಮಕ್ಳಿದ್ದಾರೆ. ಸೊ ಮೇನ್ ಆಗಿ ಬರ್ಬೇಕಾದ್ರೆ ನಾವು ನೋಡ್ಬೇಕಾದ್ರೆ ಒಂದು ನಮ್ಮ ಇವಾಗ ಬದಲಾಗುತ್ತಿರುವಂತ ಒಂದು ಜೀವನ ಶೈಲಿ ಕೂಡ ಒಂದು ಮೇನ್ ಕಾರಣ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಒಂದು ಮೇನ್ ಆಗಿ ಹೇಳ್ಬೇಕು, ಒಂದು ಸ್ಟ್ರೆಸ್ ಅನ್ನೋದು ಒಂದು ಮಾನಸಿಕ ಒತ್ತಡ ಇರಬಹುದು, ಇಲ್ಲಾಂದ್ರೆ ದೈಹಿಕ ಒತ್ತಡವಾಗಿರಬಹುದು. ಅದು ಇವಾಗ ನಾವು ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇವಾಗ ಹೇಳ್ದ ಹಾಗೆ ಒಂದು 18 ರಿಂದ 25 ವರ್ಷ ಅದೇನಿದೆ ಆ ಏಜ್ ಗ್ರೂಪ್ ಅಲ್ಲಿ ಹೆಚ್ಚಾಗಿ ಮೆಂಟಲ್ ಸ್ಟ್ರೆಸ್ ನ ತಗೊಳ್ಳುವಂತ, ಮಾನಸಿಕವಾಗಿ ಒತ್ತಡವನ್ನ ತಗೊಳ್ಳುವಂತ ಅನೇಕ ಜನ ಹೆಣ್ಮಕ್ಳಿದೆ. ಸೊ ಎಲ್ಲರೂ ಅನ್ಕೊಂತಾರೆ ಜಸ್ಟ್ ನಾರ್ಮಲ್ ಆಗಿ ಸ್ಟ್ರೆಸ್ ತಗೊಂತಾ ಇದ್ದೀನಿ, ಇದು ಕಾಮನ್ ಇದೆ, ಎಲ್ಲ ಏನಾದ್ರು ಒಂದು ಕೆಲಸ ಮಾಡ್ಬೇಕು ತುಂಬಾ ಅವರಿಗೆ ಭಯ ಆಗುತ್ತೆ, ಆನ್ಸೈಟಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಇಲ್ಲಾಂದ್ರೆ ಒಂದು ಕರೆಕ್ಟ್ ಆಗಿ ಒಂದು ಮೂಡ್ ಸ್ವಿಂಗ್ಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಕೆಲವೊಂದ್ಸಲ ಅವ್ರಿಗೆ ತುಂಬಾ ಕೋಪ ಬರೋದಾಗ್ಲಿ, ಕೆಲವೊಂದ್ಸಲ ಅವ್ರಿಗೆ ಅಳೋದಾಗ್ಲಿ, ಕೆಲವರಿಗೆಲ್ಲ ಏನಾಗುತ್ತೆ ಯಾರ ಜೊತೆ ಮಾತಾಡಕ್ಕೆ ಇಷ್ಟ ಆಗಲ್ಲ, ಅವ್ರು ಒಬ್ರೆ ಕೂತ್ರೆ ಚೆನ್ನಾಗ್ ಅನ್ಸುತ್ತೆ, ಈ ತರ ಮೂಡ್ ಸ್ವಿಂಗ್ಸ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಮೇನ್ ಆಗಿ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಲ್ಲ ಡಿಸ್ಟರ್ಬೆನ್ಸ್ ಆಗೋದ್ರಿಂದ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ನಾವು ನೋಡ್ಬೇಕಾದ್ರೆ ಈ PCOD ಈ ಏಜ್ ಗ್ರೂಪ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಒಂದು ಮಾನಸಿಕ ಒತ್ತಡ ಅನ್ನೋದು ಬಹಳಷ್ಟು ಜಾಸ್ತಿ ಆಗೋದ್ರಿಂದ ಈ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನಾವು ನೋಡ್ಬೇಕಾದ್ರೆ ನಮ್ಮ ದೇಹದ ಸ್ಟ್ರೆಸ್ ಹಾರ್ಮೋನ್ಸ್ ಕೂಡ ಇದೆ. ಸೊ ಈ ಹಾರ್ಮೋನ್ಸ್ ರಿಲೀಸ್ ಎಷ್ಟು ಆಗ್ತಾ ಹೋಗುತ್ತೋ ಹೆಚ್ಚಾಗಿ ಆಗ್ತಾ ಹೋಗುತ್ತೆ, ಅವಾಗ ಏನಾಗುತ್ತೆ ಈ PCOD ಬರಕ್ಕೆ, ಇಲ್ಲಾಂದ್ರೆ ಆ PCOD ರಿಲೀಸ್ ಆದ್ರೆ ನಾರ್ಮಲ್ ಆಗಿ ಒಂದು ಸೈಕಲ್ ಏನಿದೆ ಅದು ಕೂಡ ಡಿಸ್ಟರ್ಬ್ ಆಗಕ್ಕೆ ಬಹಳಷ್ಟು ಚಾನ್ಸಸ್ ಇದೆ. ಸೊ ಅದ್ರ ಜೊತೆಗೆ ಈ ಸ್ಟ್ರೆಸ್ ಅನ್ನೋದು ಒಂದು ಸಪೋರ್ಟಿವ್ ಆಗಿ ಲೈಕ್ ಅದನ್ನ ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ನಾವು ಹೇಳ್ಬೋದು. ಸೊ ಅದ್ರ ಜೊತೆಗೆ ನಮ್ಮ ಡಯಟ್, ಓಕೆ, ನಾವು ಊಟ ಮಾಡುವಂತ ಆಹಾರಗಳಾಗ್ಲಿ, ಓಕೆ, ಸೊ ಈ ಬದಲಾಗುತ್ತಿರುವಂತಹ ಜೀವನ ಶೈಲಿಯಲ್ಲಿ ನಾವು ಹೊರಗಡೆ ಜಾಸ್ತಿಯಾಗಿ ಜಂಕ್ ಫುಡ್, ಓಕೆ, ಹೊರಗಡೆ ಇರುವಂತಹ ಸ್ಟ್ರೀಟ್ ಫುಡ್ ನ ತುಂಬಾ ನಾವು ಆಪ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇದರಿಂದ ಏನಾಗ್ತಾ ಇದೆ, ಹೆಚ್ಚಾಗಿ ಅವರು ನ್ಯೂಟ್ರಿಷಿಯಸ್ ಆಗಿರುವಂತಹ ಫುಡ್ ನ ತಿನ್ನಕ್ ಆಗ್ತಾ ಇಲ್ಲ. ಸೊ ಹೊರಗಡೆ ಎಷ್ಟೊಂದು ಫಾಸ್ಟ್ ಫುಡ್ ಇದನ್ನ ತಿನ್ನೋದ್ರಿಂದ ಏನಾಗುತ್ತೆ, ಅವರ ದೇಹದಲ್ಲಿ ಬೇಕಾಗಿರುವಂತಹ ಪೌಷ್ಟಿಕಾಂಶ ಏನಿದೆ ಅದು ಅವ್ರಿಗೆ ಸಿಗ್ತಾ ಇಲ್ಲ, ಅವರ ದೇಹ ಬೆಳೆಯೋದಕ್ಕೆ ಆಗ್ತಾ ಇಲ್ಲ. ಸೊ ಇದೊಂದು ಮೇನ್ ರೀಸನ್ ಆಗ್ತಾ ಹೋಗ್ಬೋದು. ಅದ್ರ ಜೊತೆಗೆ ಒಂದು ಸ್ಲೀಪ್ ಡಿಸ್ಟರ್ಬೆನ್ಸ್ ಪ್ಯಾಟರ್ನ್ ಏನಿದೆ, ಓಕೆ, ನಾವ್ ನೋಡ್ಬೇಕಾದ್ರೆ ಹೆಚ್ಚಾಗಿ ಜನಗಳು ಒಂದು ನೈಟ್ ಡ್ಯೂಟೀಸ್ ಮಾಡೋದು, ಓಕೆ, ಲೈಕ್ ವರ್ಕಿಂಗ್ ಅವರ್ ಶಿಫ್ಟ್ಸ್ ಏನ್ ಮಾಡ್ತಾರೆ, ಬೆಳಿಗ್ಗೆನೂ ಕೆಲಸ ಮಾಡ್ತಾರೆ, ರಾತ್ರಿನೂ ಕೆಲಸ ಮಾಡ್ತಾರೆ. ಸೊ ಈ ಅವ್ರದ್ದೇನಿದೆ ಆ ನಿದ್ದೆ ಮಾಡುವಂತಹ ಪ್ಯಾಟರ್ನ್ ಏನಿದೆ, ಸೊ ಇದು ಬಹಳಷ್ಟು ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಸೊ ಹೆಚ್ಚಾಗಿ ನಾವು ನೋಡ್ಬೇಕಾದ್ರೆ ಯಾವಾಗ ನಾವು ಒಳ್ಳೆ ನಿದ್ದೆ, ಸೊ ಈ ಹಾರ್ಮೋನ್ಗಳನ್ನ ನಾರ್ಮಲ್ ಆಗಿ ಫಂಕ್ಷನಲ್ ಆಗ್ಬೇಕು ಅಂದ್ರೆ, ಅದು ನಾರ್ಮಲ್ ಆಗಿ ಬಿಡುಗಡೆ ಆಗ್ಬೇಕು ಅಂದ್ರೆ ಒಳ್ಳೆ ಒಂದು ನಿದ್ದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಒಂದು ಕರೆಕ್ಟ್ ಟೈಮಿಂಗ್ ಎದ್ದು ಅದ್ರ ಆಮೇಲೆ ಮಲ್ಗೋದೊಂದು ರುಟೀನ್ ಆಗಿರುವಂತ ಒಂದು ನಿದ್ದೆಯ ಪ್ಯಾಟರ್ನ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಸೊ ಯಾವಾಗ ಈ ನಿದ್ದೆಯ ಪ್ಯಾಟರ್ನ್ ಅಲ್ಲಿ ಏರುಪೇರು ಆಗ್ತಾ ಇದೆ, ಕೆಲವರೆಲ್ಲ ಒಂದು 2 ಅವರ್ಸ್ ನೈಟ್ ಮಲ್ಕೊಂತಾರೆ, ರಾತ್ರಿ ಮಲ್ಕೊಂತಾರೆ, ಇಲ್ಲ ಅಂದ್ರೆ 3 ಗಂಟೆಯ ಕಾಲ ನಿದ್ರೆ ಮಾಡೋರು ಹೆಚ್ಚು ಜನ ಇದ್ದಾರೆ, ಇಲ್ಲ ರಾತ್ರಿ ಎಲ್ಲ ಪೂರ್ತಿ ಅವ್ರ ಕೆಲಸ ಮಾಡಿ ಬೆಳಿಗ್ಗೆ ಮಲ್ಗೋರಿದ್ದಾರೆ. ಸೊ ಇದೇನಾಗ್ತಾ ಇದೆ, ಅವ್ರೊಂದು ಕರೆಕ್ಟ್ ಆಗಿರೋ ಒಂದು ಸ್ಲೀಪಿಂಗ್ ಪ್ಯಾಟರ್ನ್ ಅವರಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಸೊ ಚೇಂಜ್ ಆಗ್ತಾ ಇದೆ, ಒಂದಿನ ಹೀಗಿದ್ರೆ ನೆಕ್ಸ್ಟ್ ದಿನ ಬೇರೆ ತರ ಮಲ್ಕೊಂತಾರೆ. ಸೊ ಈ ಶಿಫ್ಟ್ ಆಗ್ತಿರೋ ಚೇಂಜಿಂಗ್ ಆಗ್ತಾ ಪ್ಯಾಟರ್ನ್ ಅಲ್ಲಿ ಏನಾಗ್ತಾ ಇದೆ, ಈ ಹಾರ್ಮೋನ್ ಅನ್ನೋದು ಬಹಳಷ್ಟು ಏನಾಗ್ತದೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಇದನ್ನ ನಾವು ಈ ಏಜ್ ಗ್ರೂಪ್ ಅಲ್ಲಿ ಬಹಳಷ್ಟಾಗಿ ನೋಡಬಹುದು. ಅಂದ್ರೆ ಈ 18 to 25 ಇಯರ್ಸ್ ಅಲ್ಲಿ ಏಜ್ ಗ್ರೂಪ್ ಏನಿದೆ ಇದ್ರಲ್ಲಿ ನಾವು ಬಹಳಷ್ಟು ನೋಡಬಹುದು. ಅದ್ರ ಜೊತೆಗೆ ಇದೊಂದು ಅನುವಂಶ ಕೂಡ ಒಂದು ಕಾರಣ ಆಗ್ತಾ ಹೋಗುತ್ತೆ. ಸೊ ಅವರ ಫ್ಯಾಮಿಲಿಯಲ್ಲಿ ಅವರ ತಾಯಿಗಾಗ್ಲಿ ಇಲ್ಲ ಚಿಕ್ಕಮ್ಮಂಗಾಗ್ಲಿ ಯಾರಿಗಾದ್ರೂ ಫ್ಯಾಮಿಲಿಯಲ್ಲಿ ಯಾವ ಹೆಣ್ಮಕ್ಳಿಗೆ ಈ ತರ ಕಾಯಿಲೆ ಇತ್ತು, ಅವರಿಗೆ ನೆಕ್ಸ್ಟ್ ಅವರ ಜನರೇಷನ್ ಅಲ್ಲಿ ಬರುವಂತಹ ಬಹಳಷ್ಟು ಚಾನ್ಸಸ್ ನಾವು ನೋಡಬಹುದು. ಓಕೆ, ಸೊ ಎಸ್ ವೀಕ್ಷಕರೇ, ಈಗಾಗಲೇ ಕಾರ್ಯಕ್ರಮದಲ್ಲಿ PCOD ಬರೋದಕ್ಕೆ ಮುಖ್ಯ ಕಾರಣಗಳೇನು ಅಂತ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಇನ್ನ ಇದು ಲೈವ್ ಶೋ ಆಗಿರೋದ್ರಿಂದ ನಿಮ್ಗೆ ಯಾವುದೇ ತರದ ಆರೋಗ್ಯದ ಸಮಸ್ಯೆ ಇದ್ರು, ಆರ್ಥರೈಟಿಸ್ ಇದೆ, BP ಇದೆ, ಡಯಾಬಿಟೀಸ್ ಇದೆ, ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಹೇರ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಒಬ್ಯಾಸಿಟಿ ಸಮಸ್ಯೆ ಇದೆ, ಇಲ್ಲ PCODನೇ ಇದೆ, ಇಲ್ಲ ಥೈರಾಯ್ಡ್ ಇದೆ, ಯಾವುದೇ ತರದ ಆರೋಗ್ಯದ ಸಮಸ್ಯೆ ಇದ್ರು ಈ ಒಂದು ಕಾರ್ಯಕ್ರಮಕ್ಕೆ ಕಾಲ್
ಮಾಡಬಹುದು. ಡಾಕ್ಟರ್ ನವಾಮಿ ಅವ್ರ ಹತ್ರ ಮಾತಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಲೈವ್ ನಂಬರ್, ಆ ನಂಬರ್ಗೆ ಕಾಲ್ ಮಾಡಬೇಕಾಗತ್ತೆ. ಬಟ್ ಡಾಕ್ಟರ್ಸ್ ನ ನೇರವಾಗಿ ಭೇಟಿ ಆಗಬೇಕು, ನಿಮ್ಮಲ್ಲಿ ಆಗ್ತಿರುವಂತಹ ಆರೋಗ್ಯದ ಸಮಸ್ಯೆಗೆ ನೇರವಾಗಿ ಟ್ರೀಟ್ಮೆಂಟ್ ನ ಶುರು ಮಾಡಬೇಕು ಅಂತ ಇರೋರು ನಮ್ಮ ಹೋಮಿಯೋಪತಿಗೆ ವಿಸಿಟ್ ಮಾಡಬೇಕಾಗತ್ತೆ. ಬ್ಯಾಂಗ್ಳೂರಲ್ಲಿ 2 ಬ್ರಾಂಚಸ್ ಇದೆ, ಒಂದು ಮಲ್ಲೇಶ್ವರಂ ಮತ್ತೊಂದು ಜಯನಗರ್. ಇದು ಹೊರತುಪಡಿಸಿ ಎಲ್ಲಾ ಊರುಗಳಲ್ಲೂ ನಮ್ಮ ಶಾಖೆ ಇದೆ. ಸೊ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್. ಹಲೋ ಹಲೋ ನಮಸ್ತೆ, ಹೆಸರು ಹೇಳಿಮಾ? ಅನಿತಾ ಅಂತ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಸರಿ, ಆರೋಗ್ಯದಲ್ಲಿ ಏನ್ ಸಮಸ್ಯೆ ಇದೆ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡಿಮಾ. ಓಕೆ, ನಮಸ್ತೆ ಅನಿತಾ ಅವರೇ. ನಮಸ್ತೆ ಮೇಡಮ್. ಹೇಳಿ. ನಂಗೆ PCOS ಇದೆ. ಓಕೆ. ಮ್ಯಾರೇಜ್ ಆಗಿ 4 years ಆಗಿದೆ. ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿದೀವಿ, ಆಗ್ತಿಲ್ಲ. ಓಕೆ. ಈಗ 3 months ಬ್ಯಾಕ್ ಲ್ಯಾಪ್ರೋಸ್ಕೋಪಿ DHL ಕೂಡ ಆಯ್ತು. ಓಕೆ. ಅದ್ರಲ್ಲಿ ಸಿಸ್ಟ್ ರಿಮೂವ್ ಮತ್ತೆ ಸ್ಟೇಜ್ 1 ಎಂಡೋಮೆಟ್ರಿಯೋಸಿಸ್ ಅಂತ ಇದೆ ಅಂತ ಹೇಳಿದ್ದಾರೆ. Okay. ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ. ಸೊ ಏನ್ ಮಾಡಿದ್ರು ಕಡಿಮೆ ಆಗ್ತಿಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಸ್ಕ್ಯಾನ್ ಮಾಡಿದ್ರು ಪಾಲಿಸಿಸ್ಟಿಕ್ ಓವರೀಸ್ ಫುಲ್ ಹೋಗಿಲ್ಲ ಇದೆ ಅಂತ ಹೇಳ್ತಾರೆ. ಸೊ ಕನ್ಸೀವ್ ಆಗೋದೇ ಇಲ್ವಾ ಏನಂತ ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ. ಅಮ್ಮ ನೋಡಿ, ಇವಾಗ ನಿಮ್ಗೆ ಏನ್ ತೊಂದರೆಗಳಾಗಿದೆ ಅಂದ್ರೆ ಲೈಕ್ ಇವಾಗ ಆಲ್ರೆಡಿ ನಿಮ್ ಸ್ಟೇಜ್ 1 ಎಂಡೋಮೆಟ್ರಿಯೋಸಿಸ್ ಇದೆ, ಅದ್ರ ಜೊತೆಗೆ PCOS ಇದೆ ಅಂತ ಹೇಳ್ತಾ ಇದ್ದೀರಲ್ವಾ. ಸೊ ಏನಿದೆ ನಿಮ್ಮ ನಿಮ್ಮ ಈ ಸೈಕಲ್ ಅನ್ನೋದು ಕರೆಕ್ಟ್ ಮಾಡ್ಬೇಕಾಗಿದೆ. ಅಂದ್ರೆ ಲೈಕ್ ನಿಮ್ಮ ಏನಾಗ್ತದೆ ತೊಂದರೆಗಳನ್ನೋದು, ನಿಮ್ಮ ಸಿಂಪ್ಟಮ್ಸ್, ರೋಗ ಲಕ್ಷಣಗಳು ಏನ್ ಕಾಣಿಸ್ಕೊಳ್ತಾ ಇದೆ, ಸೊ ಅದನ್ನ ನಾವು ಕರೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ನೀವು ಇವಾಗ 4 years ಆಗಿದೆ, ಮ್ಯಾರೇಜ್ ಆಗಿ ಮಕ್ಕಳು ಆಗಿಲ್ಲ, ಒಂದು ಟೆನ್ಷನ್, ಒಂದು ಆನ್ಸೈಟಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಇದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಖಂಡಿತವಾಗ್ಲೂ ಇದೆ. ಯಾಕೆ ಅಂದ್ರೆ ಸೊ ನಿಮ್ಮ ಏನಾಗ್ತದೆ ದೇಹದಲ್ಲಿ ಆಗ್ತಿರುವಂತ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗ್ತಿರುವಂತ PCOS, ಅದು ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅನ್ನೋದೇನಿದೆ, ಅದ್ರ ಜೊತೆಗೆ ನೀವು ಆಲ್ರೆಡಿ DHL ಮಾಡಿದ್ದೀರಾ. ಅದ್ರ ಜೊತೆಗೆ ಇವಾಗ ಬಂದಿರುವಂತ ಫಸ್ಟ್ ಸ್ಟೇಜ್ ಎಂಡೋಮೆಟ್ರಿಯೋಸಿಸ್ ಕೂಡ ಇದನ್ನ ನಾವು ಟ್ರೀಟ್ಮೆಂಟ್ ಮೂಲಕ ನಮಗೆ ಇದನ್ನ ಕಮ್ಮಿ ಮಾಡಬಹುದು. ಅದ್ರ ಜೊತೆಗೆ ನಿಮ್ಗೆ ಏನಿದೆ ಒಂದು ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಕೊಡೋ ಮೂಲಕ, ಅದ್ರ ಜೊತೆ ನಿಮ್ಮ ಡಯಟ್ ಪ್ಲಾನ್ ಇಲ್ಲ ಮ್ಯಾನೇಜ್ಮೆಂಟ್ ಮಾಡೋ ಮೂಲಕ ಏನಾಗುತ್ತೆ ನಮಗೆ ಇದನ್ನ ಖಂಡಿತವಾಗ್ಲೂ ನಿಮ್ಗೆ ಒಂದು ಹೆಲ್ಪ್ ಮಾಡಬಹುದು. ಸೊ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ನೀಡಿ ನೀವು ಖಂಡಿತವಾಗ್ಲಿ ಸೊ ಇದಕ್ಕೆ ಬೇಕಾಗಿರುವಂತ ಒಂದು ಸೊಲ್ಯೂಷನ್ ನಮ್ಮ ಡಾಕ್ಟರ್ಸ್ ನಿಮಗೆ ನೀಡ್ತಾರಮ್ಮ. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು. ನಾವು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಿರೋದು ಅಂತ ಹೇಳಿದ್ರಿ. ಒಂದು ಜಯನಗರ್ ಇದೆ, ಮತ್ತೊಂದು ಮಲ್ಲೇಶ್ವರಂ ಅಲ್ಲಿ ಇದೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್. ಸೊ ನಿಮಗೆ ಎರಡರಲ್ಲಿ ಎಲ್ಲಿ ನಿಯರ್ ಬೈ ಆಗುತ್ತೆ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಭೇಟಿ ಆಗಿಮ್ಮ. ಈಗಾಗಲೇ 4 years ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಇನ್ನಷ್ಟು ಡಿಲೇ ಮಾಡ್ಕೋಬೇಡಿ ಅಂತ ತಿಳಿಸ್ತೀನಿ. ಇನ್ನ ವೀಕ್ಷಕರೇ, ಇದು ಲೈವ್ ಶೋ ಆಗಿರೋದ್ರಿಂದ ನೀವು ಕೂಡ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು. ಡಾಕ್ಟರ್ ನವಾಮಿ ಅವರ ಹತ್ರ ಮಾತಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಲೈವ್ ನಂಬರ್, ಆ ನಂಬರ್ಗೆ ಕಾಲ್ ಮಾಡಿ ಅಂತ ತಿಳಿಸ್ತಾ ಇನ್ನು ಡಾಕ್ಟರ್ ಇದೇ ಒಂದು ಕಾಲರ್ ಒಂದು ಕ್ವಶನ್ ಕೇಳೋದಾದ್ರೆ, ನೀವು ಇಷ್ಟೊತ್ತು PCOD ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ. ಇವರು PCOS ಅಂತ ಹೇಳಿದ್ರು, ಎರಡು ಒಂದೇನಾ ಇಲ್ಲ ಬೇರೆ ಬೇರೆನಾ ಅಂತ? PCOD ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂಡ್ PCOS ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ ಅಂದ್ರೆ ಈ ಸಿಂಡ್ರೋಮ್ ಅನ್ನೋದು ಒಂದು ಗ್ರೂಪ್ ಆಫ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಕಾಯಿಲೆ ಇರಲ್ಲ. ಅಂದ್ರೆ ಲೈಕ್ ಇವಾಗ PCOD ಅಲ್ಲಿ ಏನಾಗುತ್ತೆ, ಅವರ ಮೆನ್ಸಸ್ ಏನಪ್ಪಲ್ಲ ಅಂದ್ರೆ ಮುಟ್ಟು, ಅದ್ರಲ್ಲಿ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಅಂದ್ರೆ ಅವರಿಗೆ ಕರೆಕ್ಟ್ ಆಗಿ ಮೆನ್ಸಸ್ ಪೀರಿಯಡ್ಸ್ ಆಗ್ತಿರಲ್ಲ, ಇಲ್ಲಾಂದ್ರೆ ಮುಟ್ಟಾಗ್ತಿರಲ್ಲ. ಈ ಒಂದು ಬದಲಾವಣೆ ಮಾತ್ರ ಕಾಣಿಸ್ಕೊಳ್ತಾ ಹೋಗುತ್ತೆ. ಯಾವಾಗ ಈ PCOS ಅಂತ ಬರುತ್ತೆ ನೋಡಿ, ಅವಾಗ ಏನಾಗುತ್ತೆ ಡಿಫ್ರೆಂಟ್ ರೀತಿಯಾಗಿರುವಂತಹ ಹಲವಾರು ರೀತಿಯಾಗಿರುವಂತಹ ಕಾಯಿಲೆಗಳು ಕಾಣಿಸ್ತಾ ಹೋಗುತ್ತೆ. ಒಂದು ಬಂದು ಒಬೇಸಿಟಿ, ಅಂದ್ರೆ ಬೊಜ್ಜುತನ ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರು ಏನೇ ಊಟ ಮಾಡಿದ್ರು ಮಾಡಿಲ್ಲ ಅಂದ್ರೂ ಅವ್ರ ವೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವ್ರು ಎಷ್ಟೇ ಎಕ್ಸರ್ಸೈಸ್ ಮಾಡಿದ್ರು, ಫುಡ್ ಕಂಟ್ರೋಲ್ ಮಾಡಿದ್ರು, ಡಯಟ್ ಮಾಡಿದ್ರು ಕೂಡ ಕರೆಕ್ಟ್ ಆಗಿ ಅವರಿಗೆ ಒಂದು ಆ ಬೊಜ್ಜುತನ ಕಂಟ್ರೋಲ್ ಮಾಡಕ್ ಆಗ್ತಿರಲ್ಲ. ಸೊ ಇನ್ನೊಂದು ಬಂದು ನಾವು ನೋಡೋದು ಅಕೆಂಥಿಯೋಸಿಸ್ ನೈಗ್ರಿಕನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಕತ್ತಿನ ಭಾಗದಲ್ಲಿ ಇಲ್ಲ ಕಂಕ್ಲಿನ ಭಾಗದಲ್ಲಿ ಏನಾಗುತ್ತೆ, ನಮ್ಮ ಈ ಚರ್ಮ ಅನ್ನೋದು ಜಾಸ್ತಿ ತಿಕ್ ಆಗ್ತಾ ಹೋಗಿ ಅದು ಒಂದು ಕಪ್ಪು ಕಲರ್ ಆಗಿ ಜಾಸ್ತಿ ಅದು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಇವಾಗ ಅದು ಅವರ ಬೊಜ್ಜುತನ ಜಾಸ್ತಿ ಆಗ್ತಾ ಹೋದ ಹಾಗೆ ಏನಾಗುತ್ತೆ, ಈ ಕಪ್ ಅನ್ನೋದು ಕೂಡ ನಮ್ಗೆ ಜಾಸ್ತಿ ಹೆಚ್ಚಾಗಿ ಈ ಕುತ್ತಿಗೆ ಭಾಗದಲ್ಲಿ, ಕಂಕ್ಲು ಭಾಗದಲ್ಲಿ ನಾವು ಹೆಚ್ಚಾಗಿ ಕಾಣ್ತಾ ಹೋಗ್ತೀವಿ. ಇದ್ರ ಜೊತೆಯಲ್ಲಿ ಕೆಲವರಿಗೆಲ್ಲ ಹಿರ್ಸುಟಿಸಮ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ದೇಹದಲ್ಲಿ ಏನಾಗುತ್ತೆ, ಈ PCOD ಅಂತ ಹೇಳ್ಬೇಕಾದ್ರೆ ಈ ಸಿಸ್ಟ್ ಯಾವಾಗ ಜಾಸ್ತಿ ಆಗ್ತಾ ಅಂಡಾಣುಗಳು ಜಾಸ್ತಿ ಆಗ್ತಾ ಹೋಗ್ಬೇಕಾದ್ರೆ ಏನಾಗುತ್ತೆ, ನಮ್ಮ ಈ ಅಂಡಾಶಯದಿಂದಲೇ ಒಂದು ಹಾರ್ಮೋನ್ ಅಂದ್ರೆ ಮೇಲ್ ಹಾರ್ಮೋನ್ ರಿಲೀಸ್ ಆಗ್ತಾ ಹೋಗುತ್ತೆ. ಒಂದು ಟೆಸ್ಟೋಸ್ಟೆರಾನ್ ಆಗಲಿ ಆಂಡ್ರೋಜನ್ಸ್ ಅಂತ ಹೇಳ್ತೀವಿ. ಯಾವಾಗ ಈ ಆಂಡ್ರೋಜನ್ಸ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಹೆಣ್ಣಿನ ದೇಹದಲ್ಲಿ, ಅವಾಗ ಏನಾಗುತ್ತೆ ಈ ಹಿರ್ಸುಟಿಸಮ್ ಅಂತ ಹೇಳ್ತೀವಿ. ಅಂದ್ರೆ ಲೈಕ್ ಒಂದು ಮೇಲ್ ಪ್ಯಾಟರ್ನ್ ಹೇರ್ ಗ್ರೋತ್ ಅಂತ ಹೇಳ್ತೀವಿ. ಒಂದು ಗಂಡಸರಲ್ಲಿ ಯಾವ ರೀತಿಯಾಗಿರುವಂತಹ ಒಂದು ಕೂದಲು ಬೆಳವಣಿಗೆ ನಾವು ನೋಡ್ತೀವಿ, ಅದೇ ರೀತಿಯಾಗಿ ನಾವು ಕೂದಲು ಬೆಳವಣಿಗೆ ಒಂದು ಹೆಣ್ಣಿನ ದೇಹದಲ್ಲಿ ನೋಡ್ತೀವಿ. ಅಂದ್ರೆ ಈ ಇದು ಮುಖದ ಭಾಗದಲ್ಲಿ ಆಗ್ಲಿ, ಈ ಮೀಸೆ ಹತ್ರ ಆಗ್ಲಿ, ಈ ಗಡ್ಡ ಬರೋದ್ರಲ್ಲಾಗ್ಲಿ, ಸೊ ಚಿನ್ ಪಾರ್ಟ್ ಆಗ್ಲಿ, ಈ ಲಿಪ್ಸ್ ಪಾರ್ಟ್ ಅಲ್ಲಾಗ್ಲಿ ಹೇರ್ ಹೆಚ್ಚಾಗಿ ಗ್ರೋ ಆಗೋದು ಅದನ್ನ ನೋಡ್ತೀವಿ. ಹೊಟ್ಟೆ ಭಾಗದಲ್ಲಿ, ಚೆಸ್ಟ್ ಭಾಗದಲ್ಲಿ ಏನಾಗುತ್ತೆ ಹೇರ್ ಹೆಚ್ಚಾಗಿ ಗ್ರೋ ಆಗೋದು ನಾವು ನೋಡ್ತಾ ಹೋಗ್ತೀವಿ. ಸೊ ಇದು ಮೇನ್ ರೀಸನ್ ಆಗಿದೆ ಅವರ ದೇಹದಲ್ಲಿರುವಂತಹ ಒಂದು ಆಂಡ್ರೋಜನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದ್ರ ಜೊತೆಗೆ
ಕೆಲವರಲ್ಲಿ ನಾವು ಶುಗರ್ ಕೂಡ ನೋಡಬಹುದು. ಅಂದ್ರೆ ಅವ್ರ ದೇಹದಲ್ಲಿ ಏನಾಗುತ್ತೆ, ಇನ್ಸುಲಿನ್ ಅನ್ನೋದು ರೆಸಿಸ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಈ ಇನ್ಸುಲಿನ್ ರೆಸಿಸ್ಟೆಂಟ್ ಆಗ್ತಾ ಹೋಗ್ಬೇಕಾದ್ರೆ ಏನಾಗುತ್ತೆ, ಶುಗರ್ ಅನ್ನೋದು ಬಹಳಷ್ಟು ಜಾಸ್ತಿ ಆಗ್ತದೆ. ಅಂದ್ರೆ ಕರೆಕ್ಟ್ ಆಗಿ ಇನ್ಸುಲಿನ್ ಅನ್ನೋದು ಪ್ರೊಡ್ಯೂಸ್ ಆಗ್ತಾ ಇರಲ್ಲ. ಅದ್ರ ಜೊತೆಗೆ ಗ್ಲೂಕೋಸ್ ಲೆವೆಲ್ ಅಂದ್ರೆ ಶುಗರ್ ಲೆವೆಲ್ ಅನ್ನೋದು ರಕ್ತದಲ್ಲಿ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ಅವರು ಡಯಾಬಿಟಿಕ್ ಇಲ್ಲ ಪ್ರೀ ಡಯಾಬಿಟಿಕ್ ಕೂಡ ಆಗುವಂತಹ ಪರಿಸ್ಥಿತಿ ಕೂಡ ನಾವು ನೋಡಬಹುದು. ಸೊ ಯಾವುದೇ ಕಾರಣಕ್ಕೂ ನಾವು ಒಂದು ಸಲ ನಮಗೆ ಗೊತ್ತಾಯಿತು ಲೈಕ್ ನಮ್ಮ ಒಂದು ಋತುಚಕ್ರದಲ್ಲಿ ಇನ್ನೊಂದು ತೊಂದರೆಗಳಾಗ್ತಾ ಇದೆ, ಕರೆಕ್ಟ್ ಆಗಿ ತಿಂಗಳ ಮೆನ್ಸಸ್ ಆಗ್ತಾ ಇಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಡಯಾಗ್ನೋಸ್ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್. ಅದು ನಿಮಗೆ ಗೊತ್ತಾಗಿದೆ ಅಲ್ಲ, ನನಗೆ PCOD ಇದೆ, ನನಗೆ ಕರೆಕ್ಟ್ ಆಗಿ ಏನೋ ಒಂದು ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ, ಇಲ್ಲ ಭುಜತನ ಜಾಸ್ತಿ ಆಗ್ತಾ ಇದೆ, ನನಗೆ ಯಾವುದೇ ಒಂದು ರೀತಿಯಾಗಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಅದು ಮುಂದಕ್ಕೆ ಅದು PCOS ಆಗ್ತಾ ಹೋದ್ರೆ ಮತ್ತೆ ಇನ್ಫರ್ಟಿಲಿಟಿಗೆ ಕಾಸ್ ಆಗ್ತಾ ಹೋಗುತ್ತೆ. ಒಂದು ನೆಕ್ಸ್ಟ್ ಒಂದು ಅವ್ರಿಗೆ ಒಂದು ಮಕ್ಕಳಾಗೋದಕ್ಕೆ ಕನ್ಸೀವ್ ಆಗೋದಕ್ಕೆ ಬಹಳಷ್ಟು ತೊಂದರೆಗಳಾಗ್ತಾ ಹೋಗುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಅದನ್ನ ನಾವು ಟ್ರೀಟ್ಮೆಂಟ್ ಮೂಲಕವಾಗಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಾದ್ರೆ ಮುಂದೆ ಅವರಿಗೆ ಒಂದು ಕನ್ಸೀವ್ ಆಗೋದಕ್ಕೆ ಬಹಳಷ್ಟು ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ಓಕೆ ಡಾಕ್ಟರ್. ಸೊ ವೀಕ್ಷಕರೇ, ಎಷ್ಟೋ ಜನಕ್ಕೆ ಈ ಒಂದು ಪ್ರಶ್ನೆ ಇರುತ್ತೆ, PCOD ಅಂದ್ರೆ ಏನು, PCOS ಅಂದ್ರೆ ಏನು ಅಂತ. ಸೊ ಹಾಗಾಗಿ ಒಂದು ಪ್ರಶ್ನೆನ ಡಾಕ್ಟರ್ ಹತ್ರ ನಾನು ಕೇಳಿದೆ ಅಂತ ಹೇಳ್ಬೋದು. ಸೊ ಅವ್ರು ಎಕ್ಸಾಕ್ಟ್ಲಿ PCOD ನ ನಾವೇನಾದ್ರು ನೆಗ್ಲೆಕ್ಟ್ ಮಾಡಿದ್ವಿ ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಇಟ್ಸ್ ಕಾಲ್ಸ್ ಆಸ್ ಎ PCOS ಅಂತ ಹೇಳಿದ್ದಾರೆ. ಸೊ ಯಾವುದೇ ತರದ ಆರೋಗ್ಯದ ಸಮಸ್ಯೆ ಇದ್ರೂ ಖಂಡಿತ ನೇರವಾಗಿ ನೀವು ಒಂದ್ಸತಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ವಿಸಿಟ್ ಮಾಡಿ ಅಂತ ನಾನು ತಿಳಿಸ್ತೀನಿ. ಯಾಕೆ ಅನ್ನೋದಾದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಏನಿದೆ ಆರೋಗ್ಯದಲ್ಲಿ ಸಮಸ್ಯೆ ಅಂತ ತಿಳ್ಕೊಂಡು ಅದಕ್ಕೆ ನಾವು ಸೂಕ್ತವಾದ ಟ್ರೀಟ್ಮೆಂಟ್ ಅಂತ ಶುರು ಮಾಡ್ಕೊಂಡ್ರೆ ಯಾವುದೇ ತರದ ಮುಂದೆ ಬರುವಂತಹ ಕಾಂಪ್ಲಿಕೇಶನ್ಸ್ ಆಗೋದನ್ನ ನಾವು ತಡೆಗಟ್ಟಬಹುದು. ಸೊ ಹಾಗಾಗಿ ನಿಮ್ಮಲ್ಲಿ ಯಾವುದೇ ತರದ ಆರೋಗ್ಯದ ಸಮಸ್ಯೆ ಇದ್ರೂ ನೇರವಾಗಿ ನಮ್ಮ ಹೋಮಿಯೋಪತಿಗೆ ಭೇಟಿಯಾಗಿ, ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಭೇಟಿಯಾಗಿ ಅಂತ ತಿಳಿಸ್ತಾ ಇನ್ನು ಡಾಕ್ಟರ್ ಮುಖ್ಯವಾಗಿ ಒಂದು ಪ್ರಶ್ನೆ ಏನಂದ್ರೆ, ಈಗ ನೀವು ಈಗಾಗಲೇ ಹೇಳಿದ್ರಿ PCOD ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗಲೇ ನಾವು ಹೋಗಿ ನಾವು ಟ್ರೀಟ್ಮೆಂಟ್ ನ ಶುರು ಮಾಡ್ಕೊಂಡು ಈ ತರ PCOS ಆಗಿರ್ಬೋದು, ಇನ್ಫರ್ಟಿಲಿಟಿ ಇದನ್ನೆಲ್ಲಾನು ನಾವು ಅವಾಯ್ಡ್ ಮಾಡಬಹುದು ಅಂತ. ಸೊ ಈ PCOD ಇದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ, ಯಾಕಂದ್ರೆ ಮೇನ್ ಆಗಿ ನಮ್ಗೆ ಸಿಂಪ್ಟಮ್ಸ್ ಅಲ್ಲಿ ಏನಾದ್ರು ಗೊತ್ತಾಯ್ತು ಅಂದ್ರೆ ಅಟ್ಲೀಸ್ಟ್ ವಿ ಕ್ಯಾನ್ ರಶ್ ಫಾರ್ ಅ ಕ್ಲಿನಿಕ್ ಅಲ್ವಾ. ಸೊ ಹಾಗಾಗಿ ಸೊ ನಾ ಹೇಳಿದಾಗೆ ಮೇನ್ ಆಗಿ ಒಂದು ಸಿಂಪ್ಟಮ್ ಬರೋದು ಅವರ ಋತುಚಕ್ರ ಅಂದ್ರೆ ಲೈಕ್ ತಿಂಗಳ ಆಗ್ತಿರುವಂತ ಮುಟ್ಟು, ಇದರಲ್ಲಿ ಒಂದು ಇರೆಗ್ಯುಲಾರಿಟಿ. ಸೊ ಒಂದ್ ತಿಂಗಳಿಗಾದ್ರೆ ನೆಕ್ಸ್ಟ್ ತಿಂಗಳಿಗೆ ಆಗಲ್ಲ, ಇಲ್ಲಾಂದ್ರೆ ಕರೆಕ್ಟ್ ಡೇಟಿಗೆ ಆಗ್ತಾ ಇಲ್ಲ, ಆದ್ರೂ ಸ್ವಲ್ಪನೇ ಬ್ಲೀಡಿಂಗ್ ಆಗ್ತಾ ಇದೆ, ಇಲ್ಲಾಂದ್ರೆ ಹೆಚ್ಚಾಗಿ ಜಾಸ್ತಿ ಓವರ್ ಬ್ಲೀಡಿಂಗ್ ಆಗ್ತಾ ಇದೆ, 3 ದಿನ ಆಗ್ತಿದೆ, 5 ದಿನ ಆಗ್ತಿದೆ, ಇಲ್ಲಾಂದ್ರೆ ಕೆಲವೊಂದ್ಸಲ 7 ದಿನ ಆಗ್ತಾ ಇದೆ. ಈ ಒಂದು ಪ್ಯಾಟರ್ನ್ ಅಲ್ಲಿ ಯಾವಾಗ ಒಂದು ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಸೊ ದಿಸ್ ಇಸ್ ಅ ಮೇನ್ ಸಿಂಪ್ಟಮ್ ಅಂತ ಹೇಳ್ಬೋದು. ಸೊ ಯಾವಾಗ ಒಂದು ಚೇಂಜಸ್ ಕಾಣಿಸ್ಕೊಳ್ತಾ ಹೋಗುತ್ತೆ ಅವಾಗ ನಾವು ಒಂದು USG ಸ್ಕ್ಯಾನಿಂಗ್ ಮಾಡ್ಕೊಳ್ಳೋದಾದ ಒಂದು ಅಬ್ಡೋಮನ್ ಸ್ಕ್ಯಾನ್ ಇಲ್ಲ ಪೆಲ್ವಿಕ್ ಸ್ಕ್ಯಾನ್ ನಾವು ಮಾಡ್ಕೋಬೇಕಾದ್ರೆ ಏನಾಗುತ್ತೆ, ಅದ್ರಲ್ಲಿ ನಮಗೆ ಗೊತ್ತಾಗುತ್ತೆ ಈ ಅಂಡಾಶಯದಲ್ಲಿ ಏನಾಗುತ್ತೆ, ಹೆಚ್ಚಾಗಿ ಅಂಡಾಣುಗಳ ಸಿಸ್ಟ್ಗಳು ಏನಾದ್ರು ಫಾರ್ಮೇಶನ್ ಆಗ್ತಾ ಇದೆಯಾ, ಇಲ್ಲಾಂದ್ರೆ ನಾರ್ಮಲ್ ಆಗಿ ಇದೆ, ಇಲ್ಲ ಬೇರೆ ಸಮಸ್ಯೆಯಿಂದ ಆಗ್ತಾ ಇದೆ. ಯಾಕಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ಅತಿ ಹೆಚ್ಚಾಗಿ ನಾವು ಸ್ಟ್ರೆಸ್ ತಗೊಂತಿದ್ವಿ, ಮಾನಸಿಕ ಒತ್ತಡ ತಗೊಂತಿದ್ವಿ, ಶಾರೀರಿಕ ಒತ್ತಡ ತಗೊಂತಿದೀವಿ ಅನ್ಬೇಕಾದ್ರೂ ಕೆಲವರಿಗೆಲ್ಲ ಏನಾಗುತ್ತೆ ಪೀರಿಯಡ್ಸ್ ಅಲ್ಲಿ ಇರೆಗ್ಯುಲರ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ನಾವು ಇದೇ ಒಂದು ಕಂಟಿನ್ಯೂಸ್ ಆಗಿ 2-3 ತಿಂಗಳು ಅದೇ ಆಗ್ತಾ ಇದೆ, ಇಲ್ಲಾಂದ್ರೆ ಕೆಲವರಿಗೆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಈ ತರ ಪೀರಿಯಡ್ಸ್ ಆಗ್ತಾ ಇರೋದನ್ನ ಈ ತರ ನೋಡಿದ್ರೆ ಸೊ ಖಂಡಿತವಾಗ್ಲೂ ನೀವು ಡಾಕ್ಟರ್ ಹತ್ರ ಹೋಗಿ ಲೈಕ್ ಅದಕ್ಕೆ ಕರೆಕ್ಟ್ ಆಗಿ ಒಂದು ಟ್ರೀಟ್ಮೆಂಟ್ ತಗೋಬೇಕಾಗಿದೆ. ಯಾಕಂದ್ರೆ ಇಲ್ಲಾಂದ್ರೆ ಅದನ್ನ ಕಂಟ್ರೋಲ್ ಮಾಡಿಲ್ಲ, ಇಲ್ಲಾಂದ್ರೆ ಅವಾಗಲೇ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಸೂಕ್ತವಾದ ಒಂದು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅದು ಮುಂದಕ್ಕೆ ನೆಕ್ಸ್ಟ್ ಸ್ಟೇಜ್ ಹೋಗುವಂತ ಚಾನ್ಸಸ್ ಬಹಳ. ಓಕೆ. ಸೊ ವೀಕ್ಷಕರೇ, ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು, ಡಾಕ್ಟರ್ ನವಾಮಿ ಅವ್ರ ಹತ್ರ ಮಾತಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರುವಂತಹ ವಿಚಾರ PCOD ಹಾಗೆ ಥೈರಾಯ್ಡ್. ಬಟ್ ನಿಮಗೆ ಯಾವುದೇ ತರದ ಆರೋಗ್ಯದ ಸಮಸ್ಯೆ ಇರಲಿ, ಆರ್ಥರೈಟಿಸ್ ಇದೆ, BP ಇದೆ, ಡಯಾಬಿಟೀಸ್ ಇದೆ, ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಹೇರ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಅತಿಯಾಗಿ ದಪ್ಪ ಇದ್ದೀರಾ, ಇಲ್ಲ ತುಂಬಾ ಸಣ್ಣ ಇದ್ದೀರಾ, ಯಾವುದೇ ತರದ ಸಮಸ್ಯೆ ಇದ್ರೂ ಒಂದು ಕಾರ್ಯಕ್ರಮಕ್ಕೆ ನೀವು ಕಾಲ್ ಮಾಡಬಹುದು. ಬಟ್ ಡಾಕ್ಟರ್ ನ ನೇರವಾಗಿ ಭೇಟಿ ಆಗಬೇಕು ಅಂತ ಇರೋರು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ವಿಸಿಟ್ ಮಾಡಬೇಕಾಗುತ್ತೆ. ಬ್ಯಾಂಗ್ಳೂರಲ್ಲಿ 2 ಬ್ರಾಂಚಸ್ ಇದೆ, ಒಂದು ಮಲ್ಲೇಶ್ವರಂ, ಮತ್ತೊಂದು ಜಯನಗರ್. ಇದು ಹೊರತುಪಡಿಸಿ ಎಲ್ಲಾ ಊರುಗಳಲ್ಲೂ ನಮ್ಮ ಹೋಮಿಯೋಪತಿಯ ಶಾಖೆಗಳಿದೆ. ಸೊ ನಿಮಗೆ ಎಲ್ಲಿ ನಿಯರ್ ಬೈ ಆಗುತ್ತೆ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ಸ್ ಹತ್ರ ನೇರವಾಗಿ ಭೇಟಿ ಆಗಿ ಅಂತ ತಿಳಿಸ್ತಾ ಇನ್ನು ಡಾಕ್ಟರ್ ಮುಖ್ಯವಾಗಿ ಈಗ ಒಂದು ಕಾಲರ್ ಹೇಳಿದ್ರು, ನನಗೆ 4 years ಇಂದ ಇದೆ, ನಾನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ, ಆದ್ರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ನನ್ಗೇನ್ ವರ್ಕ್ ಆಗ್ತಿಲ್ಲ ಅಂತ. ಸೊ ಈ ತರದ ಪೇಷಂಟ್ಸ್ ಆಗಿರ್ಬೋದು, ಇಲ್ಲ ಸ್ಟೇಜ್ 1 ಅಲ್ಲಿ ಇದೆ PCOD ಅನ್ನೋಂಥವ್ರು ನಮ್ಮ ಹೋಮಿಯೋಪತಿಗೆ ಬಂದ್ರೆ ಅವ್ರಿಗೆ ಯಾವ ತರದ ಗೈಡೆನ್ಸ್ ಜೊತೆಗೆ ಯಾವ ತರ ಟ್ರೀಟ್ಮೆಂಟ್ ಶುರು ಮಾಡ್ತೀರಾ ಅಂತ. ಓಕೆ, ನಾವು ಇವಾಗ ಕಾಲರ್ಸ್ ಹೇಳ್ದ ಹಾಗೆ ಒಂದು ಕಾಲರ್ ಹೇಳೋದು ಲೈಕ್ ಒಂದು ಟ್ಯಾಬ್ಲೆಟ್ ನುಂಗಿದ್ರೆ ಮಾತ್ರ ಪೀರಿಯಡ್ಸ್ ಆಗ್ತದೆ. ಹೌದು. ಅಲ್ಲಿ ಏನಾಗ್ತಿದೆ ಅಂದ್ರೆ ಅವ್ರ ಮೆಡಿಸಿನ್ಸ್ ತಗೋಬೇಕಾದ್ರೆ ಮಾತ್ರ ಆ ಎಂಡೋಮೆಟ್ರಿಯಂ ಅಂತ ಹೇಳ್ತೀವಿ ಏನಿದೆ ಆ ಲೇಯರ್ ಮಾತ್ರ ಅಲ್ಲಿ ಶೆಡ್ ಆಗ್ತಾ ಇದೆ, ತಿಂಗಳ ಏನಾದ್ರು ಬ್ಲೀಡಿಂಗ್ ಆಗ್ತಾ ಇದೆ. ಸೊ ಈ ಟ್ಯಾಬ್ಲೆಟ್ ಮುಖಾಂತರವಾಗಿ ಏನಾಗ್ತಾ ಇದೆ ಅಲ್ಲಿ ಮಾತ್ರ ಸ್ಟಿಮ್ಯುಲೇಟ್ ಆಗಿ ಅಲ್ಲಿ ಬ್ಲೀಡಿಂಗ್ ಮಾತ್ರ ಆಗ್ತಾ ಇದೆ. ಬಟ್ ಅವ್ರದ್ದು ಹಾರ್ಮೋನಲ್ ಸೈಕಲ್ ಏನಿದೆ ಅದು ಇಂಬ್ಯಾಲೆನ್ಸ್ ಆಗಿದೆ. ಸೊ ಕರೆಕ್ಟ್ ಆಗಿ ಯಾವಾಗಲೇ ಹೇಳ್ದ ಹಾಗೆ ಈ ಪಿಟ್ಯುಟರಿ ಗ್ರಂಥಿಯಿಂದ ಏನ್ ಹಾರ್ಮೋನ್ಗಳು ಬರಬೇಕು, ಅದು ಯಾವ್ದು ಅಂಡಾಶಯಕ್ಕೆ ಹೋಗ್ಬೇಕು, ಅಂಡಾಶಯದ ಯಾವ ರಿಲೀಸ್ ಆಗ್ಬೇಕು, ಈ ಹಾರ್ಮೋನ್ ಸೈಕಲ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಸೊ ಅಲ್ಲಿ ಒಂದು ಹೇಳ್ಬೇಕಂದ್ರೆ ಅಲ್ಲಿ ಹಾರ್ಮೋನಲ್ ಸೈಕಲ್ ಇನ್ನೂ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಈ ಮೆಡಿಸಿನ್ಸ್ ಮುಖಾಂತರ ಜಸ್ಟ್ ಒಂದು
ಮುಟ್ಟು ಮಾತ್ರ ಆಗ್ತಾ ಇದೆ. ಸೊ ಅವ್ರಿಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ಒಂದು ಸಮಾಧಾನ ಆಗ್ತಾ ಹೋಗುತ್ತೆ. ಸೊ ಒಳಗಡೆ ಆಗ್ತಿರುವಂತಹ ತೊಂದರೆಯನ್ನು ಅರ್ಥ ಮಾಡ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಮೇನ್ ಆಗಿ ಟ್ರೀಟ್ಮೆಂಟ್ ಕೊಡೋದು ಅಲ್ಲಿ ಯಾವ ಕಾರಣದಿಂದ ಅಂದ್ರೆ ರೂಟ್ ಕಾಸ್ ಟ್ರೀಟ್ಮೆಂಟ್, ಯಾವ ಕಾರಣದಿಂದ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಅದನ್ನ ಅರ್ಥ ಮಾಡಿಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನ್ಯಾಚುರಲ್ ಆಗಿ ಅಂದ್ರೆ ಒಂದು ಸ್ವಾಭಾವಿಕವಾಗಿ ಒಂದು ಆಗ್ಬೇಕಾಗಿರುವಂತ ಒಂದು ಸೈಕಲ್, ನಾರ್ಮಲ್ ಆಗಿ ಆಗ್ಬೇಕಾಗಿರೋ ಸೈಕಲ್. ಸೊ ಯಾಕೆ ಇದು ಇರ್ರೆಗ್ಯುಲರ್ ಆಗ್ತಾ ಇದೆ, ತಿಂಗಳ ಯಾಕೆ ಅವ್ರಿಗೆ ಮುಟ್ಟ ಆಗ್ತಾ ಇಲ್ಲ, ಮೆಡಿಸಿನ್ಸ್ ತಗೊಂಡ್ರೆ ಮಾತ್ರ ಯಾಕೆ ಮುಟ್ಟಾಗ್ತದೆ, ಯಾಕೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅದನ್ನ ಅರ್ಥ ಮಾಡಿಕೊಂಡು ಸೊ ಅದಕ್ಕೆ ನಾವು ಕರೆಕ್ಟ್ ಆಗಿ ಒಂದು ಟ್ರೀಟ್ಮೆಂಟ್ ಕೊಡ್ಬೇಕು. ಒಂದು ಟ್ರೀಟ್ಮೆಂಟ್ ಪ್ಲಾನ್ ಹಾಕಿ ಒಂದು ಟ್ರೀಟ್ಮೆಂಟ್ ಕೊಡೋ ಮೂಲಕ ಏನಾಗುತ್ತೆ, ಸೊ ಅವರ ಈ ಋತುಸ್ರಾವ ಅನ್ನೋದು ಕರೆಕ್ಟ್ ಮಾಡ್ತಾ ಹೋಗ್ಬೋದು. ಅವರ ತಿಂಗಳ ಆಗೋ ಮುಟ್ಟನ್ನು ನಾವು ಕೂಡ ಸರಿಪಡಿಸ್ತಾ ಹೋಗ್ಬೋದು. ಸೊ ಇದರಿಂದ ಮೇನ್ ಆಗಿ ಯಾವುದೇ ರೀತಿ ಒಂದು ಸೈಡ್ ಎಫೆಕ್ಟ್ ಇರಲ್ಲ. ಸೊ ನಾವಿಲ್ಲಿ ಯಾವುದೇ ರೀತಿಯಾಗಿ ಹಾರ್ಮೋನಲ್ ಮೆಡಿಸಿನ್ಸ್ ನ ಕೊಡ್ತಾ ಇಲ್ಲ. ಸೊ ನಾವು ಕೊಡುವಂತ ಮೆಡಿಸಿನ್ಸ್ ಆಗಿದೆ ಒಂದು 6th ಜನರೇಷನ್ ಇಮ್ಯುನೋಜೆನಿಕ್ ಮಯಾಸ್ಮೆಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಮೇನ್ ಆಗಿ ಅವರ ಇಮ್ಯುನಿಟಿ ಪವರ್ ಅಂತ ಏನಿದೆ, ರೋಗ ನಿರೋಧಕ ಶಕ್ತಿ ಅಂತ ಏನಿದೆ ಅದನ್ನ ನಾವು ಬೂಸ್ಟ್ ಅಪ್ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಮಯಾಸ್ಮೆಟಿಕ್ ಟ್ರೀಟ್ಮೆಂಟ್ ಅಂದ್ರೆ ಅಲ್ಲಿ ಮೇನ್ ಕಾಸ್, ರೂಟ್ ಕಾಸ್ ಏನಿದೆ, ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ರೂಟ್ ಕಾಸ್ ಏನಾಗ್ತಾ ಇದೆ, ಸೊ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಸೊ ಇದರಿಂದ ಏನಾಗುತ್ತೆ, ಅವರ ಅಂಡಾಣನ ಒಂದು ಕ್ವಾಲಿಟಿ ಏನಿದೆ, ಎಗ್ಗಿನ ಕ್ವಾಲಿಟಿ ಅದೇನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಈ ಮಲ್ಟಿಪಲ್ ಆಗಿ ಏನಾಗ್ತದೆ, ಅಂಡಾಶಯದಲ್ಲಿ ಮಲ್ಟಿಪಲ್ ಆಗಿ ಅಂಡಾಣುಗಳು ಹೆಚ್ಚಾಗಿ ಬರ್ತವೆ, ಒಂದಕ್ಕಿಂತ ಹೆಚ್ಚಾಗಿ ಅಂಡಾಣುಗಳು ಜಾಸ್ತಿ ಆಗ್ತಿರೋದು, ಇಲ್ಲ ಸಿಸ್ಟ್ ಫಾರ್ಮೇಶನ್ ಆಗ್ತಿರೋದು ಏನಾಗುತ್ತೆ, ಗ್ರಾಜುವಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಯಾಕೆ ಕಮ್ಮಿ ಆಗ್ತಾ ಹೋಗುತ್ತೆ ಅಂದ್ರೆ ಅವರ ಹಾರ್ಮೋನಲ್ ಸೈಕಲ್ ಅನ್ನೋದು ಬಹಳಷ್ಟು ನಾರ್ಮಲ್ ಆಗ್ತಾ ಹೋಗುತ್ತೆ. ಸೊ ಆ ರೀತಿಯಾಗಿ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ಬೇಕಾದ್ರೆ ಏನಾಗುತ್ತೆ, ಅವ್ರಿಗೆ ತಿಂಗಳ ನ್ಯಾಚುರಲ್ ಆಗಿ ಯಾವುದೇ ಒಂದು ಮೆಡಿಸಿನ್ಸ್ ಹೊರಗಡೆಯಿಂದ ಮೆಡಿಸಿನ್ಸ್ ತಗೊಳ್ಳೋದ್ರೆ ಅವ್ರ ಒಂದು ನ್ಯಾಚುರಲ್ ಆಗಿ ಅವರಿಗೆ ಮುಟ್ಟಾಗ್ತಾ ಹೋಗುತ್ತೆ. ಓಕೆ, ಸೊ ಎಸ್ ವೀಕ್ಷಕರೇ ಕೇಳಿದ್ರಲ್ಲ, ಕಾರ್ಯಕ್ರಮದಲ್ಲಿ ಡಾಕ್ಟರ್ ತಿಳಿಸ್ಕೊಟ್ರು ನಮ್ಮ ಹೋಮಿಯೋಪತಿಯಲ್ಲಿ ನಿಮ್ಗೆ ಅಡ್ವಾನ್ಸ್ ಟೈಪ್ ಆಫ್ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ. ಸೊ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು, ಯಾವುದೇ ತರದ ಆರೋಗ್ಯದ ಸಮಸ್ಯೆಗೂ ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂತ ಇಚ್ಛೆ ಇದ್ರೆ ನೇರವಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ವಿಸಿಟ್ ಮಾಡಿ. ಬ್ಯಾಂಗ್ಳೂರಲ್ಲಿ 2 ಬ್ರಾಂಚಸ್ ಇದೆ, ಒಂದು ಜಯನಗರ್ ಮತ್ತೊಂದು ಮಲ್ಲೇಶ್ವರಂ. ಇದ್ರ ಜೊತೆಗೆ ಪ್ರತಿಯೊಂದು ಊರಲ್ಲೂ ನಮ್ಮ ಶಾಖೆಗಳಿದೆ. ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಅಂತ ತಿಳಿಸ್ತಾ ಇನ್ನು ಡಾಕ್ಟರ್ ಮುಖ್ಯವಾಗಿ ಈಗ PCOD ಇಂದ ಪ್ರಿವೆನ್ಷನ್ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ ಅಂತ. ಮೇನ್ ಪ್ರಿವೆನ್ಷನ್ ಅಂತ ಹೇಳ್ಬೇಕು, ಒಂದು ಮೆಡಿಸಿನ್ಸ್ ಒಂದೇ ಎಲ್ಲದಕ್ಕೂ ವರ್ಕ್ ಆಗಲ್ಲ. ಓಕೆ, ಅದ್ರ ಜೊತೆಗೆ ಒಂದು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡೋದು ಬಹಳಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಎಸ್ಪೆಷಲಿ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಡಯಟ್ ಪ್ಲಾನ್ ಆಗೋದಾಗ್ಲಿ, ನಮ್ಮ ಆಹಾರ ಪದ್ಧತಿ ಆಗ್ಲಿ, ನಮ್ಮ ದೈಹಿಕ ಚಟುವಟಿಕೆಗಳಾಗ್ಲಿ, ದಿನ ರೀತಿಗಳಾಗ್ಲಿ, ನಮ್ಮ ಸ್ಲೀಪಿಂಗ್ ಪ್ಯಾಟರ್ನ್, ನಿದ್ದೆ ಪ್ಯಾಟರ್ನ್ಗಳಾಗ್ಲಿ, ಇದೆಲ್ಲ ನಾವು ಚೇಂಜ್ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಸೊ ಯಾರೆಲ್ಲ ಲೈಕ್ ಇದನ್ನ ಪ್ರಿವೆಂಟ್ ಮಾಡ್ಕೋಬೇಕು, ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಇವಾಗ ಒಂದು 2-3 ತಿಂಗಳಿಂದ ತೊಂದರೆಗಳಾಗ್ತಾ ಇದೆ ಅನ್ನೋರು ಹೆಚ್ಚಾಗಿ ಅವ್ರಿಗೆ ಫಿಸಿಕಲ್ ಎಕ್ಸರ್ಸೈಸ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೈಲಿ ಒಂದು 20 to 25 ಮಿನಿಟ್ಸ್ 30 ಮಿನಿಟ್ಸ್ ಯೋಗ ಪ್ರಾಕ್ಟೀಸ್ ಮಾಡೋದಾಗ್ಲಿ, ಇಲ್ಲಾಂದ್ರೆ ಒಂದು ಎಕ್ಸರ್ಸೈಸ್, ರನ್ನಿಂಗ್ ಆಗ್ಲಿ, ಜಾಗಿಂಗ್ ಆಗ್ಲಿ, ವಾಕಿಂಗ್ ಆಗ್ಲಿ, ಈ ತರ ಮಾಡೋದ್ರಿಂದ ಏನಾಗುತ್ತೆ, ಒಂದು ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಒಂದು ಹಾರ್ಮೋನ್ ರಿಲೀಸ್ ಆಗೋದು, ಅದರ ಫಂಕ್ಷನ್ ಅನ್ನೋದು ಬಹಳಷ್ಟು ನಾರ್ಮಲ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಮ್ಮ ಸ್ಲೀಪಿಂಗ್ ಪ್ಯಾಟರ್ನ್ ನಾನು ಅವಾಗಲೇ ಹೇಳ್ದ ಹಾಗೆ ಒಂದು ಪರ್ಫೆಕ್ಟ್ ಟೈಮ್ ನಾವು ನಿದ್ದೆ, ಒಂದು ಟೈಮಿಂಗ್, ಒಂದು ಈ ಪರ್ಟಿಕ್ಯುಲರ್ ಟೈಮಲ್ಲಿ ನಾನು ಮಲ್ಕೋಬೇಕು, ಈ ಪರ್ಟಿಕ್ಯುಲರ್ ಟೈಮಲ್ಲಿ ನಾನು ಹೇಳ್ಬೇಕು, ಈ ಕರೆಕ್ಟ್ ಆಗಿ ಒಂದು ರುಟೀನ್ ನಾವು ಮಾಡೋದ್ರಿಂದ ಏನಾಗುತ್ತೆ, ಆ ಸ್ಲೀಪ್ ಸೈಕಲ್ ಅನ್ನೋದು ಬಹಳಷ್ಟು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹಾರ್ಮೋನ್ ಅನ್ನೋದು ಉತ್ಪತ್ತಿ ಆಗೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ, ಅದು ಫಂಕ್ಷನ್ ಕೂಡ ಸಹಾಯ ಆಗ್ತಾ ಹೋಗುತ್ತೆ. ಸೊ ನಮ್ಮ ಅದ್ರ ಹೆಚ್ಚಾಗಿ ನಾವು ನೋಡ್ಬೇಕು ಮಾನಸಿಕ ಒತ್ತಡ ಅಂತ ನೋಡ್ಬೋದು. ಮಾನಸಿಕ ಒತ್ತಡ ಆಗ್ಲಿ, ಇಲ್ಲ ಶಾರೀರಿಕ ಒತ್ತಡ ಆಗ್ಲಿ, ಇದು ಕೂಡ ಒಂದು ಕಾಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಕೂಡ ನಾವು ಅತಿ ಹೆಚ್ಚಾಗಿ ಅದನ್ನ ನಾವು ಕಮ್ಮಿ ಮಾಡ್ತಾ ಹೋಗ್ಬೇಕು. ಸೊ ನಾವು ಎಸ್ಪೆಷಲಿ ನಾವು ಯೋಗ ಮಾಡೋದ್ರಿಂದ ಪ್ರಾಣಾಯಾಮ ಮಾಡೋದ್ರಿಂದ ಆಗ್ಲಿ, ಸೊ ಯಾವುದೇ ರೀತಿ ಒಂದು ಸ್ಟ್ರೆಸ್ ಅಂತ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಮ್ಮ ಡೈಲಿ ಚಟುವಟಿಕೆಗಳನ್ನ ನಾವು ಚೇಂಜ್ ಮಾಡ್ತಾ ವೇರಿಯೇಷನ್ ಮಾಡ್ತಾ ಹೋಗ್ಬೇಕು. ಮತ್ತೆ ಅದ್ರ ಜೊತೆ ಹೆಲ್ದಿ ಆಗಿರುವಂತ ಒಂದು ಫುಡ್ ಹ್ಯಾಬಿಟ್ಸ್, ಪೌಷ್ಟಿಕಾಂಶಕವಾಗಿರುವಂತಹ ಒಂದು ಆಹಾರ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ತಾ ಹೋಗ್ಬೇಕು. ಯಾಕಂದ್ರೆ ಹೆಚ್ಚಾಗಿ ನಾವು ಹೊರಗಡೆ ಆಹಾರವನ್ನು ತಿಂತ ಹೋಗ್ಬೇಕಾದ್ರೆ ಏನಾಗುತ್ತೆ, ಅನೇಕ ಡಾಕ್ಟರ್ ಇದ್ರ ಬಗ್ಗೆ ಮಾಹಿತಿ ಕೊಡೋರಂತೆ. ನಾವು ವೀಕ್ಷಕರ ಕಾರ್ಯಕ್ರಮ ಕಾಲರ್ ಇದ್ದಾರೆ, ಕಾಲರ್ನ ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ಹೆಸರು ಹೇಳಿಮ್ಮ ನಿಮ್ದು? ನಮ್ಮ ಹೆಸರು ಮೇಡಮ್. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಮ್ಮ? ನಾವು ಕಾರವಾರದಿಂದ. ಸರಿ, ಪ್ರಶ್ನೆ ಏನಿದೆ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡಿ. ಹಾ ಸರ್. ಹಲೋ, ನಮಸ್ತೆ ಅಮ್ಮ. ಹಲೋ, ಹಾ ನಮಸ್ತೆ ಮೇಡಮ್. ಹೇಳಿ. ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಓಕೆ. ಥೈರಾಯ್ಡ್ ಡೇಟ್ ಎಲ್ಲ ಕರೆಕ್ಟ್ ಆಗ್ತದೆ, ಡೇಟಿಗೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ಸ್ವಲ್ಪ ಉಸಿರಾಟಿ ಕಷ್ಟ ಆಗ್ತದೆ. ಓಕೆ ಅಮ್ಮ, ನಿಮ್ಮ ವಯಸ್ಸು ಎಷ್ಟಮ್ಮ? ನಿಮ್ಮ ವಯಸ್ಸು? ಈಗ 40 ವರ್ಷ ಮೇಡಮ್. 40 ವರ್ಷ. ಎಷ್ಟು ವರ್ಷದಿಂದ ನಿಮಗೆ ಸಮಸ್ಯೆ ಇದೆ? ಈಗ ಒಂದ್ ಮಗು ಆದ್ಮೇಲೆ ಈ ಸಮಸ್ಯೆ ಸ್ಟಾರ್ಟ್ ಆಗಿದೆ ಮೇಡಮ್. ಓಕೆ, ಅದು ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ಅಮ್ಮ? ಈಗ 2 ವರ್ಷದಿಂದ. 2 ವರ್ಷದಿಂದ ಅಂದ್ರೆ ನೀವು ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ತೊಂದರೆ ಏನಾದ್ರು ಇತ್ತಾ? ಪ್ರೆಗ್ನೆನ್ಸಿ ಒಂದ್ಸಲ ಸ್ವಲ್ಪ 6 ತಿಂಗಳಲ್ಲಿ ಬೆಳವಣಿಗೆ ಇಲ್ಲ ಅಂದ್ರು ತೆಗೆದ್ರ ಮೇಲೆ ಅದ್ರ ಮೇಲೆ ನಾವು ಅದ್ರ ಡಿಸೈಡ್ ಹೋಗ್ಲೇ ಇಲ್ಲ. ಓಕೆ.
ಓಕೆ ಅಮ್ಮ. ಆಮೇಲೆ ನಿಮ್ಗೆ ಏನ್ ಇವಾಗ ಥೈರಾಯ್ಡ್ ಸಮಸ್ಯೆ ಏನಿದೆ ಅದನ್ನು ಬ್ಲಡ್ ಟೆಸ್ಟ್ ಮಾಡ್ಸಕ್ಕಾಗಿ ಬರುತ್ತೆ. ಓಕೆ, ಸೊ ನೀವು ಇವಾಗ ಏನ್ ಟ್ರೀಟ್ಮೆಂಟ್ ತಗೊಂತಾ ಇದ್ದೀರಾ ಅದಕ್ಕೆ? ಹಲೋ, ಈ ಫೆಬ್ರವರಿಯಲ್ಲಿ ಚೆಕ್ ಮಾಡಿದ್ರೆ 2.2 ಬಂದಿದೆ ಮೇಡಮ್. ಹೌದಾ? ಅಲ್ಲ, ಏನ್ ಟ್ರೀಟ್ಮೆಂಟ್ ತಗೊಂತಾ ಇದ್ದೀರಾ? ಟ್ಯಾಬ್ಲೆಟ್ಸ್ ಅಂತ ತಗೊಂತಾ ಇದ್ದೀರಾ? ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ. ಓಕೆ ಓಕೆ 50 mg ಮಾತ್ರೆ ತಗೊಳಕ್ಕೂ 0 ಬ್ಯಾಲೆನ್ಸ್ ಬಂದ್ಬಿಡ್ತದೆ ಮೇಡಮ್ ಅವ್ರೆ. ಓಕೆ ಓಕೆ ಅಮ್ಮ. ಅಮ್ಮ, ನಿಮ್ಗೆ ಇವಾಗ ಏನ್ ತೊಂದರೆ ಆಗ್ತಿದೆ? ಥೈರಾಯ್ಡ್ ಅಲ್ಲಿ ಒಂದು ಏರುಪೇರು ಏನ್ ಆಗ್ತಾ ಇದೆ, ಸೊ ಅದ್ರಲ್ಲಿ ಮೇನ್ ಆಗಿ ಒಂದು ಥೈರಾಯ್ಡ್ ಹಾರ್ಮೋನ್ ಅನ್ನೋದು ಏನಾಗ್ತಾ ಇದೆ, ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಓಕೆ, ಸೊ ಇದಕ್ಕೆ ಒಂದು ಕರೆಕ್ಟ್ ಆಗಿರುವಂತ ಟ್ರೀಟ್ಮೆಂಟ್ ಇದೆ. ಯಾಕೆಂದ್ರೆ ನೀವು ಆಲ್ರೆಡಿ 50 mcg ಏನ್ ತಗೊಂತಾ ಇದ್ದೀರಾ, ಸೊ ಅದನ್ನ ನಾವು ಕಮ್ಮಿ ಮಾಡ್ತಾ ಹೋಗ್ಬೋದು, ಆ ಡೋಸೇಜ್ ನ ಕಮ್ಮಿ ಮಾಡ್ತಾ ಹೋಗ್ಬೋದು. ಯಾಕೆಂದ್ರೆ ನಮ್ಮ ಹೋಮಿಯೋಪತಿ ಟ್ರೀಟ್ಮೆಂಟ್ ಮೂಲಕ ನಾವೇನ್ ಮಾಡ್ತೀವಿ, ಆ ಹಾರ್ಮೋನ್ ಅನ್ನೋದು ಏನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅದಕ್ಕೆ ನಾವು ಒಂದು ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಸೊ ನೀವು ಏನ್ ರಿಪೋರ್ಟ್ ಮಾಡಿದೀರಾ, ಅದ್ರ ಜೊತೆಗೆ ಏನ್ ಮೆಡಿಸಿನ್ಸ್ ತಗೊಂತಾ ಇದ್ದೀರಾ, ಅದನ್ನ ತಗೊಂಡು ನಿಮ್ಮ ಹತ್ತಿರದಲ್ಲಿರುವಂತಹ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ನೀಡಿದ್ರೆ ಅಲ್ಲಿ ನಮ್ಮ ಡಾಕ್ಟರ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ. ಅಲ್ಲಿ ನಿಮಗೆ ಯಾವ ರೀತಿಯಾಗಿ ಮೆಡಿಸಿನ್ಸ್ ತಗೋಬೇಕು, ಏನ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡಬೇಕು, ಅದ್ರ ಜೊತೆಗೆ ನಿಮ್ಮ ಆಹಾರ ಪದ್ಧತಿ ಅನ್ನೋದು ಹೇಗೆ ತಗೋಬೇಕು. ಯಾಕಂದ್ರೆ ನಿಮಗೆ ಪ್ರೆಗ್ನೆನ್ಸಿಯಿಂದ ಈ ಸಮಸ್ಯೆ ಸ್ಟಾರ್ಟ್ ಆಗಿದೆ, ಮಗು ಹುಟ್ಟಾದ್ಮೇಲೆ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಸೊ ಯಾಕೆ ಸಮಸ್ಯೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಮಾಡಿ ಅದಕ್ಕೊಂದು ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ಅವ್ರು ಕೊಡ್ತಾರೆ. ಸೊ ಈ ಟ್ರೀಟ್ಮೆಂಟ್ ತಗೊಳ್ಳೋ ಮೂಲಕ ಏನಾಗುತ್ತೆ, ನಿಮ್ಮ ಈ ಥೈರಾಯ್ಡ್ ಸಮಸ್ಯೆಯಿಂದ ನಿಮ್ಗೆ ಒಂದು ಬಿಡುಗಡೆ ಆಗುತ್ತೆ. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನೇರವಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ವಿಸಿಟ್ ಮಾಡಿ. ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಅಲ್ಲಿಗೆ ಕಾಲ್ ಮಾಡಿ ಡಾಕ್ಟರ್ಸ್ ಜೊತೆ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಜೊತೆಗೆ ನಿಮ್ಗೆ ಎಲ್ಲಿ ನಿಯರ್ ಬೈ ಆಗುತ್ತೆ ಅದನ್ನ ಕೇಳ್ಕೊಂಡು ನೇರವಾಗಿ ಭೇಟಿಯಾಗಿ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್. ಹಲೋ ಹಲೋ, ನಮಸ್ತೆ ಸರ್, ಹೆಸರು ಹೇಳಿ. ಚಂದ್ರು ಅಂತ ಮೇಡಮ್. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಸರ್? ಬೆಂಗಳೂರಿಂದ. ಸರಿ, ಆರೋಗ್ಯದಲ್ಲಿ ಏನ್ ಸಮಸ್ಯೆ ಇದೆ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡಿ ಸರ್. ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಮೇಡಮ್, ಬೆಂಗಳೂರಿಂದ ಚಂದ್ರು ಅಂತ. ಮೇಡಮ್, ನಮ್ಮ ವೈಫ್ಗೆ PCOD ಸಮಸ್ಯೆ ಇದೆ. ಓಕೆ. ಬಟ್ ಹೊಟ್ಟೆಯಲ್ಲಿ ಚುಚ್ಚುತ್ತಂತೆ. ಓಕೆ. ಡಾಕ್ಟರ್ ತೋರಿಸಿದೀವಿ, PCOD ಸಮಸ್ಯೆ ಇದೆ, ಇದ್ರೆ ಆಗುತ್ತೆ ಅಂತ. ಬಟ್ ಮೋಷನ್ ಊಟ ಮಾಡಿದ ತಕ್ಷಣ ಬಾತ್ರೂಮ್ಗೆ ಹೋಗ್ಬಿಡ್ತಾರೆ ಮೇಡಮ್. ಓಕೆ ಓಕೆ. ಅವರ ಆಗುತ್ತಂತೆ, ಬಟ್ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ನಮ್ಗೆ. ಓಕೆ ಓಕೆ. ಇವಾಗ ಏನಾದ್ರು ಟ್ರೀಟ್ಮೆಂಟ್ ಏನಾದ್ರು ತಗೊಂತಾ ಇದ್ದಾರಾ? ಇವಾಗ ಕೊಟ್ಟಿದ್ದಾರೆ, ಸದ್ಯ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಓಕೆ. ಅವರ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗ್ತಾ ಇದೆಯಾ ಸರ್? ರೆಗ್ಯುಲರ್ ಆಗ್ತಾ ಇಲ್ಲ ಮೇಡಮ್, 2 ತಿಂಗಳಿಗೆ ಒಂದ್ಸಲ ಆಗ್ತಾ ಇದೆ. ಓಕೆ ಓಕೆ. ಸೊ ಇದು PCOD ಅಲ್ಲಿ ಮೇನ್ ಆಗಿ ಕಾಣುವಂತ ಒಂದು ಸಿಂಪ್ಟಮ್ ಆಗಿದೆ. ಅವರ ಪೀರಿಯಡ್ಸ್ ಅಲ್ಲಿ ಇರೆಗ್ಯುಲಾರಿಟಿ ಆಗೋದು, ಅದ್ರ ಜೊತೆಗೆ ಹೊಟ್ಟೆ ನೋವು ಅಂತ ಏನಿದೆ, ಇದೆಲ್ಲ ಒಂದು ಸಮಸ್ಯೆ ಆಗಿದೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬೇಕಾದ್ರೆ ಏನಾಗುತ್ತೆ, ಈ ರೀತಿ ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅದ್ರ ಜೊತೆಗೆ ಮೋಷನ್ ಪಾಸ್ ಆಗ್ಬೇಕು ಬೇಗ, ಅದ್ರಲ್ಲಿ ಊಟ ಮಾಡಾದ್ಮೇಲೆ ಮೋಷನ್ ಹೋಗ್ಬೇಕು ಅನ್ನೋದು ಕೂಡ ಒಂದು ಗಟ್, ಅದು ನಮ್ಮ ಏನಿದೆ ಹೊಟ್ಟೆಲಿರುವಂತ ನಮ್ಮ ಇಂಟೆಸ್ಟೈನ್, ದೊಡ್ಡ ಕರಳು ಸಣ್ಣ ಕರಳು ಏನಿದೆ ಅದರಿಂದ ಪವರ್ ಏನಾಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ. ಸೊ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಮೋಷನ್ ಹೋಗ್ಬೇಕಂತ ಅನಿಸ್ತಾ ಹೋಗುತ್ತೆ. ಅದ್ರ ಜೊತೆ ಹೊಟ್ಟೆ ನೋವು ಅನ್ನೋದು ಬಹಳಷ್ಟು ಜಾಸ್ತಿ ಇರ್ಬೇಕಾದ್ರೂ ಒಂದು ಆನ್ಶಿಯಸ್ ಇಲ್ಲ, ಕೆಲವೊಂದ್ಸಲಿ ಕೆಲವರಿಗೆ ಏನಾಗುತ್ತೆ ಒಂದು ಆನ್ಸೈಟಿ ಫೀಲ್ ಆಗ್ತಿರುತ್ತೆ, ಒಳಗಡೆ ಒಂದು ಆನ್ಸೈಟಿ ಫೀಲ್ ಆಗ್ತಿರುತ್ತೆ. ಅವಾಗ್ಲೂ ಕೂಡ ಅವರಿಗೆ ಮೋಷನ್ ಪಾಸ್ ಆಗ್ಬೇಕು ಅಂತ ಒಂದು ಸಮಸ್ಯೆ ಕೂಡ ನೋಡಬಹುದು. ಸೊ ಅದ್ರ ಜೊತೆಗೆ ಈ PCOD ಸಮಸ್ಯೆಗೆ ನೀವು ಮೇಜರ್ ಆಗಿ ನೀವು ಟ್ರೀಟ್ಮೆಂಟ್ ತಗೋಬೇಕು ಸರ್. ಯಾಕೆಂದ್ರೆ ಇದನ್ನ ನೀವು ಕಂಟಿನ್ಯೂ ಮಾಡ್ತಾ ಹೋದ್ರೆ, ಇದೇ ರೀತಿಯಾಗಿ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಅದು ಬೇರೆ ರೀತಿಯಾಗಿರುವಂತಹ ತೊಂದರೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ನಿಮ್ಮ ಹತ್ತಿರದಲ್ಲಿರುವಂತಹ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ನೀಡಿದ್ರೆ ಅಲ್ಲಿ ನಮ್ಮ ಡಾಕ್ಟರ್ಸ್ ನಿಮಗೆ ಸೂಕ್ತವಾಗಿರುವಂತಹ ಒಂದು ಟ್ರೀಟ್ಮೆಂಟ್ ಪ್ಲಾನ್ ನ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಒಂದು USG ಸ್ಕ್ಯಾನ್ ನ ಮಾಡಿ ಆ ಸಿಸ್ಟ್ ಅನ್ನೋದು ಎಷ್ಟು ಮಟ್ಟಿಗೆ ದೊಡ್ಡದಾಗಿದೆ ಅನ್ನೋದು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಕರೆಕ್ಟ್ ಆಗಿ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ಬೇಕಾದ್ರೆ ಏನಾಗುತ್ತೆ, ಅವರ ತಿಂಗಳ ಆಗ್ತಿರುವಂತಹ ಪೀರಿಯಡ್ಸ್ ಅನ್ನೋದು ಕೂಡ ನಾರ್ಮಲ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಏನೇನ್ ತೊಂದರೆಗಳು ಅಂದ್ರೆ ಲೈಕ್ ಹೊಟ್ಟೆ ನೋವಾಗ್ಲಿ, ನಮ್ಮ ಮೋಷನ್ ಅದರ ಪ್ರಾಬ್ಲಮ್ ಏನಾಗ್ತಾ ಇದೆ ಅದು ಕೂಡ ನಾರ್ಮಲ್ ಆಗ್ತಾ ಹೋಗುತ್ತೆ ಸರ್. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಬ್ಯಾಂಗ್ಳೂರಲ್ಲಿ ಜಯನಗರಲ್ಲಿ ಒಂದು ಶಾಖೆ ಇದೆ, ಮತ್ತೊಂದು ಶಾಖೆ ಮಲ್ಲೇಶ್ವರಂ ಅಲ್ಲಿ ಇದೆ. ಸೊ ನಿಮ್ಗೆ ಎಲ್ಲಿ ನಿಯರ್ ಬೈ ಆಗುತ್ತೆ ಅಲ್ಲಿ ನೇರವಾಗಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿಯಾಗಿ ಸರ್ ಟ್ರೀಟ್ಮೆಂಟ್ ನ ಶುರು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್. ಹಲೋ ಹಲೋ, ನಮಸ್ತೆ, ಹೆಸರು ಹೇಳಿ ಸರ್. ಮೇಡಮ್, ನನ್ನ ಹೆಸರು ಸಚಿನ್ ಅಂತ, ಬೀದರಿಂದ. ಓಕೆ, ಪ್ರಶ್ನೆ ಏನಿದೆ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡಿ. ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಮ್ಯಾಮ್, ನನಗೆ ಮೌಲ್ಯವಾದ ಇದೆ ಮ್ಯಾಮ್ ಪಾಯಿಂಟ್ಸ್. ಓಕೆ. ಬಹಳ ತ್ರಾಸ್ ಆಗ್ತದೆ ಮ್ಯಾಮ್. ಕೋಟಿಗೆ ಹೋದ್ರೆ ಬ್ಲೀಡಿಂಗ್ ಆಗ್ತದೆ ಮ್ಯಾಮ್. ಓಕೆ ಓಕೆ. ಎಷ್ಟು ಸಮಯದಿಂದ ನಿಮ್ಗೆ ತೊಂದರೆ ಇದೆ ಸರ್? ಆಕ್ಚುಲಿ 1 ಇಯರ್ ಬ್ಯಾಕ್ ಈ ತರ ಆಗ್ತಾ ಇತ್ತು, ಮತ್ತು ಮಧ್ಯದಲ್ಲಿ ಇರ್ತಿದ್ದ, ಇವಾಗ ಬಹಳ ಆಗ್ತಾ ಇದೆ. ಓಕೆ. ಏನಾದ್ರು ಕಾನ್ಸ್ಟಿಪೇಷನ್, ಮಲಬದ್ಧತೆ ಏನಾದ್ರು ಆಗ್ತಾ ಇದೆಯಾ? ಏನಾಗ್ತದೆ ಮ್ಯಾಮ್, ಅದೇ ತ್ರಾಸ್ ಆಗ್ತಾ ಇದೆ, ಅದ್ರ ಸರಿ ಬ್ಲೀಡಿಂಗ್ ಆಗ್ತದೆ ಮ್ಯಾಮ್. ಅಲ್ಲ, ಮೋಷನ್ಸ್ ಎಲ್ಲ ಕರೆಕ್ಟ್ ಆಗಿ ಪಾಸ್ ಆಗ್ತಾ ಇದೆಯಾ ಸರ್? ಕರೆಕ್ಟ್ ಆಗಿ ಪಾಸ್ ಆಗ್ತದೆ. ಓಕೆ ಸರ್. ಇದು ಏನಿದೆ ನಿಮಗೆ ಮೂಲವ್ಯಾಧಿ ಈ ತೊಂದರೆಗಳು, ಪೈಲ್ಸ್, ಹಿಮರಾಯ್ಡ್ಸ್ ಅಂತ ಏನಂತ ಹೇಳ್ತೀವಿ. ಸೊ ಇದರಲ್ಲಿ ಒಂದು ಬ್ಲೀಡಿಂಗ್ ಅನ್ನೋದೊಂದು ಸಿಂಪ್ಟಮ್ ಆಗಿದೆ, ಒಂದು ರೋಗ ಲಕ್ಷಣ ಆಗಿದೆ. ಕೆಲವರಿಗೆ ಏನಾಗುತ್ತೆ, ಉರಿ ಬರುತ್ತಿರುತ್ತೆ, ಜಾಸ್ತಿ ನೋವು ಬರ್ತಿರುತ್ತೆ, ಮೋಷನ್ಸ್ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಇದು ಮೇನ್ ಬರಕ್ ಕಾರಣ ಅಂದ್ರೆ ಅಲ್ಲಿ ಆಗ್ತಿರುವಂತ ಒಂದು ಪ್ರೆಷರ್ ಅಂತ ಹೇಳ್ಬೋದು. ಈ ಗುದದ್ವಾರದಲ್ಲಿ ಆಗ್ತಿರುವಂತ ಒಂದು ಪ್ರೆಷರ್ ಮೂಲಕ ಏನಾಗ್ತಾ ಹೋಗುತ್ತೆ, ಒಳಗಡೆ ಇರುವಂತಹ ಈ ರಕ್ತನಾಳಗಳು ಏನಾಗುತ್ತೆ ಹೊರಗಡೆ ಬರಕ್ಕೆ ಚಾನ್ಸಸ್ ಇರುತ್ತೆ.
ಸೊ ಇದನ್ನ ಕರೆಕ್ಟ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೆ ಅದು ಮುಂದಕ್ಕೆ ಬೇರೆ ರೀತಿ ಕಾಂಪ್ಲಿಕೇಶನ್ಸ್ ಆಗಕ್ಕೆ ಬಹಳಷ್ಟು ಚಾನ್ಸಸ್ ಇದೆ ಸರ್. ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ನೀಡಿದ್ರೆ ಅವರೊಂದು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ಅದು ಯಾವ ಗ್ರೇಡ್ ಅಲ್ಲಿ ಇದೆ ಅಂದು ಅರ್ಥ ಮಾಡಿಕೊಂಡು ಅದಕ್ಕೆ ಕರೆಕ್ಟ್ ಆಗಿ ಒಂದು ಟ್ರೀಟ್ಮೆಂಟ್ ಪ್ಲಾನ್ ನ ಹಾಕೊಡ್ತಾರೆ. ಅದ್ರ ಜೊತೆಗೆ ನೀವು ಯಾವ ತರ ರೀತಿಯಾಗಿರುವಂತಹ ಆಹಾರ ಪದ್ಧತಿ ತಗೋಬೇಕು, ಅದ್ರ ಜೊತೆಗೆ ನಿಮ್ಮ ಡೈಲಿ ಆಕ್ಟಿವಿಟೀಸ್, ನೀರಾಗ್ಲಿ ಎಲ್ಲ ರೀತಿಯಾಗಿರುವಂತಹ ಒಂದು ಸಹಾಯನ ಅವ್ರು ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಏನೇನ್ ಮಾಡ್ಬೇಕು ಎಂಬುದನ್ನು ಕೂಡ ಅವ್ರು ಕರೆಕ್ಟ್ ಆಗಿ ನಿಮಗೆ ತಿಳಿಸ್ತಾರೆ. ಸೊ ಇದರಿಂದ ನಿಮಗೆ ಆ ಮೂಲವ್ಯಾಧಿಯ ರೋಗದಿಂದ ನಿಮಗೆ ಒಂದು ಪರಿಹಾರ ಸಿಗುತ್ತೆ. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಸರ್. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಭೇಟಿಯಾಗಿ ಸರ್ ಅಂತ ತಿಳಿಸ್ತಾ, ಇನ್ನು ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನವಾಮಿ ಅವರು ನಿಮಗೆ PCOD ಹಾಗೆ ಥೈರಾಯ್ಡ್ ಬಗ್ಗೆ ಮಾಹಿತಿ ಕೊಡ್ತಿದ್ದಾರೆ. ಬಟ್ ನಿಮಗೆ ಯಾವುದೇ ತರಹದ ಆರೋಗ್ಯದ ಸಮಸ್ಯೆ ಇದ್ರೂ ಈ ಒಂದು ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು ಅಂತ ತಿಳಿಸ್ತಾ, ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್. ಹಲೋ ಹಲೋ ನಮಸ್ತೆ, ಹೆಸರೇಳಿಮಾ? ಕಮಲಾ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಕಾಲ್ ಮಾಡ್ತಿದ್ದೀನಿ. ಸರಿ, ಆರೋಗ್ಯದಲ್ಲಿ ಏನ್ ಸಮಸ್ಯೆ ಇದೆ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡಿಮಾ. ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಸೊ ನನಗೆ PCOD ಇತ್ತು ಮುಂಚೆಯಿಂದ. ಓಕೆ. ಸೊ ಆಲ್ಮೋಸ್ಟ್ ಮದುವೆ ಆಗಿ 3 years ಆಯ್ತು. ಓಕೆ. PCOD ಯೂಶಲಿ ಕಂಟ್ರೋಲ್ ಆಗುತ್ತೆ ಅಂತ ಕೆಲವೊಂದು ಡಾಕ್ಟರ್, ಕೆಲವೊಂದು ಕಂಟ್ರೋಲ್ ಆಗಲ್ಲ ಅಂತಾನು ಹೇಳ್ತಾರೆ. ನನಗೆ ಓಕೆ ಬೆಟರ್ ಆಯ್ತು, ರೆಗ್ಯುಲರ್ ಆಯ್ತು ಸೈಕಲ್. ಅದಾದ್ಮೇಲೆ ಏನು ಬೇಗ ಪ್ಲಾನಿಂಗ್ ಮಾಡ್ತಿದ್ವಿ. ಆಲ್ಮೋಸ್ಟ್ 6 months ಇಂದ ಟ್ರೀಟ್ಮೆಂಟ್ ಕೂಡ ತಗೊಳ್ತಾ ಇದೀವಿ. ಎಕ್ಸರ್ಸೈಸ್ ಎಲ್ಲ ಕೂಡ ನಾರ್ಮಲ್ ಇದೆ ಅಂತ ಹೇಳ್ತಿದ್ದಾರೆ, ಬಟ್ ಅದು ಆಗ್ತಿಲ್ಲ. ಓಕೆ ಅಮ್ಮ, ನೋಡಿ ಓಕೆ ನಮ್ಮ ನೋಡಿ, ಇವಾಗ ನಿಮ್ದು ಏನಿದೆ PCOD ಅಂತ ನೀವು ಇವಾಗಲೇ ಹೇಳಿದ್ದೀರಾ. ಸೊ ಸ್ವಲ್ಪ ವರ್ಷದಿಂದ ನಿಮಗೆ ತೊಂದರೆ ಇತ್ತು. ಸೊ ಅದ್ ಮೇನ್ ಆಗಿ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಕನ್ಸೀವ್ ಆಗಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಈ ಕನ್ಸೀವ್ ಆಗ್ಬೇಕು ಅಂದ್ರೆ ನಮ್ಮ ಒಂದು ಅಂಡಾಶಯದಲ್ಲಿ ಆಗ್ತಿರುವಂತ ಒಂದು ಏನಿದೆ ಎಗ್ ಪ್ರೊಡಕ್ಷನ್, ಅಂಡಾಣುವಿನ ಪ್ರೊಡಕ್ಷನ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಅದ್ರ ಜೊತೆಗೆ AMH ಅಂತ ಹೇಳ್ತೀವಿ. ಸೊ ಈ ಅಂದ್ರೆ ಕ್ವಾಲಿಟಿ ಆಫ್ ಎಗ್, ಅಂದ್ರೆ ಆ ಒಂದು ಅಂಡಾಣುವಿನ ಕ್ವಾಲಿಟಿ ಎಷ್ಟು ಮಟ್ಟಿಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನಿಮ್ಮ ಪೀರಿಯಡ್ಸ್ ನಾರ್ಮಲ್ ಆಗ್ತಿದ್ರು ಕೆಲವೊಂದ್ಸಲಿ ಏನಾಗುತ್ತೆ, ಅಂಡಾಶಯದಲ್ಲಿರುವಂತಹ ಅಂಡಾಣುವಿನ ಕ್ವಾಲಿಟಿ, ಎಗ್ಗಿನ ಕ್ವಾಲಿಟಿ ಕೂಡ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ. ಅದ್ರ ಜೊತೆಗೆ ಬೇರೆ ರೀತಿಯಾಗಿರುವಂತಹ ಡಿಸ್ಟರ್ಬೆನ್ಸ್ ಇದ್ರೂ ಕೂಡ ಏನಾಗುತ್ತೆ, ಒಂದು ಹಾರ್ಮೋನ್ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಹೋಗ್ತಿರುತ್ತೆ. ಸೊ ನಾನು ಆವಾಗಲೇ ಹೇಳ್ತಾ ಇದ್ದೆ, ಕೆಲವರಿಗೆಲ್ಲ ಬರೀ ಮೆಡಿಸಿನ್ಸ್ ತಗೊಂಡ್ರೆ ಮಾತ್ರ ಪೀರಿಯಡ್ಸ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಸಮಸ್ಯೆ ಬರ್ಬೇಕಾದ್ರೆ ಏನಾಗುತ್ತೆ, ಒಂದು ಹಾರ್ಮೋನ್ ಸೈಕಲ್ ಅನ್ನೋದು ಯಾವಾಗ ಕರೆಕ್ಟ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಕನ್ಸೀವ್ ಆಗಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಅದನ್ನ ಕರೆಕ್ಟ್ ಆಗಿ ಒಂದು ಟ್ರೀಟ್ಮೆಂಟ್ ನ ತಗೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಅಮ್ಮ. ಯಾಕೆಂದ್ರೆ ಅದನ್ನ ಟ್ರೀಟ್ಮೆಂಟ್ ಚೆನ್ನಾಗಿ ಕರೆಕ್ಟ್ ಆಗಿ ತಗೊಂಡಿಲ್ಲ ಅಂದ್ರೆ ಮುಂದೆ ನಿಮಗೆ ಇನ್ಫರ್ಟಿಲಿಟಿ ತೊಂದರೆ ಆಗೋಕ್ಕೆ ಬಹಳಷ್ಟು ಚಾನ್ಸಸ್ ಇದೆ. ಅದ್ರ ಜೊತೆಗೆ ನಿಮಗೆ ಏನಿದೆ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅನ್ನೋದು ಯಾರೆಲ್ಲ ಅತಿ ಹೆಚ್ಚಾಗಿ ತಗೊಂಡಿರ್ತಾರೆ, ಸೊ ಅವರಲ್ಲೂ ಕೂಡ ಈ ಸಮಸ್ಯೆ ನಾವು ಹೆಚ್ಚಾಗಿ ನೋಡಬಹುದು. ಯಾಕಂದ್ರೆ ಹೊರಗಡೆ ಒಂದು ಹಾರ್ಮೋನ್ ನಾವು ತಗೊಂತಾ ಇದೀವಿ, ಇಂಜೆಸ್ಟ್ ಮಾಡ್ತಾ ಇದೀವಿ. ಸೊ ಇದರಿಂದ ಏನಾಗ್ತಾ ಹೋಗುತ್ತೆ, ಬಾಡಿಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ಬಹಳಷ್ಟು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೀವು ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ನೀಡಿದ್ರೆ ನಿಮ್ಮ USG ಸ್ಕ್ಯಾನ್ ಆಗ್ಲಿ, ಇದು ರೀಸೆಂಟ್ ಆಗಿ ಮಾಡಿರುವಂತಹ ಏನ್ ರಿಪೋರ್ಟ್ಸ್ ಆಗ್ಲಿ ಅದನ್ನ ನೀವು ತಗೊಂಡು ಅಲ್ಲಿ ಹೋದ್ರೆ, ಸೊ ಅಲ್ಲಿ ನಿಮಗೆ ಒಂದು ಟ್ರೀಟ್ಮೆಂಟ್ ಪ್ಲಾನ್ ನ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಸೂಕ್ತವಾಗಿರುವಂತಹ ಒಂದು ಪರಿಹಾರನೂ ಕೂಡ ನಿಮಗೆ ನೀಡ್ತಾರೆ. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು. ಇನ್ನು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಿರೋದು ಅಂತ ಹೇಳಿದ್ರಿ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬಂದು ಬ್ಯಾಂಗ್ಳೂರಲ್ಲಿ ಜಯನಗರಲ್ಲಿ ಒಂದು ಶಾಖೆ ಇದೆ, ಮಲ್ಲೇಶ್ವರಂ ಅಲ್ಲೂ ಒಂದು ಇದೆ. ಸೊ ನಿಮಗೆ ಎಲ್ಲಿ ನಿಯರ್ ಬೈ ಆಗುತ್ತೆ ಅಲ್ಲಿಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಭೇಟಿಯಾಗಿಮಾ ಅಂತ ತಿಳಿಸ್ತಾ, ಇನ್ನು ವೀಕ್ಷಕರೇ ಇದು ಲೈವ್ ಶೋ ಆಗಿರೋದ್ರಿಂದ ನೀವು ಕೂಡ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು, ಡಾಕ್ಟರ್ ಹತ್ರ ಮಾತಾಡಬಹುದು. ಬಟ್ ಡಾಕ್ಟರ್ಸ್ ನ ನೇರವಾಗಿ ಭೇಟಿ ಆಗಬೇಕು, ನಿಮ್ಮಲ್ಲಿ ಆಗ್ತಿರುವಂತಹ ಆರೋಗ್ಯದ ಸಮಸ್ಯೆಗೆ ನೇರವಾಗಿ ನೀವು ಟ್ರೀಟ್ಮೆಂಟ್ ಪಾರ್ಟ್ ನ ಶುರು ಮಾಡಬೇಕು ಅಂತ ಇಚ್ಛೆ ಇರೋರು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ವಿಸಿಟ್ ಮಾಡಬೇಕಾಗುತ್ತೆ. ಬ್ಯಾಂಗ್ಳೂರಲ್ಲಿ 2 ಬ್ರಾಂಚಸ್ ಇದೆ, ಜಯನಗರ್ ಜೊತೆಗೆ ಮಲ್ಲೇಶ್ವರಂ. ಇದು ಬಿಟ್ಟು ಎಲ್ಲಾ ಊರುಗಳಲ್ಲೂ ನಮ್ಮ ಶಾಖೆಗಳಿದೆ. ಸೊ ಹೆಚ್ಚಿನ ಮಾಹಿತಿ ಪಡ್ಕೊಂಡು ನೇರವಾಗಿ ಭೇಟಿಯಾಗಿ ಅಂತ ತಿಳಿಸ್ತಾ, ಇನ್ನು ಡಾಕ್ಟರ್ ಈ ಕಾಲರ್ಸ್ ಗಳಿಗೂ ಮುಂಚೆ ನೀವು ಪ್ರಿವೆನ್ಷನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರೆ, ಅದು ಎಸ್ಪೆಷಲಿ PCOD ಗೆ ಮುಂದುವರಿಸಿ ಡಾಕ್ಟರ್. ಓಕೆ ಸರ್, ನಾನು ಹೇಳಿದ ಹಾಗೆ ಒಂದು ನಮ್ಮ ದೈಹಿಕ ಚಟುವಟಿಕೆಗಳನ್ನ ಇನ್ಕ್ರೀಸ್ ಮಾಡ್ತಾ ಹೋಗೋದು, ಅಂದ್ರೆ ಲೈಕ್ ಎಕ್ಸರ್ಸೈಸ್ ಮಾಡ್ತಾ ಹೋಗೋದು, ನಮ್ಮ ಆಹಾರ ಪದ್ಧತಿನ ಚೇಂಜ್ ಮಾಡ್ತಾ ಹೋಗೋದು, ನಮ್ಮ ನಿದ್ರೆ ಪ್ಯಾಟರ್ನ್ ನ ಚೇಂಜ್ ಮಾಡ್ತಾ ಹೋಗೋದು. ಅದ್ರ ಜೊತೆಗೆ ಈ ಆಲ್ಕೋಹಾಲ್ ಕನ್ಸಂಪ್ಷನ್, ಮದ್ಯಪಾನ, ಧೂಮಪಾನ ಆಗಲಿ, ಇದರಿಂದ ಕೂಡ ನಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಇನ್ನು ನೋಡ್ಬೇಕಾದ್ರೆ ಹೆಚ್ಚು ಹೆಣ್ಮಕ್ಳು ಅತಿ ಹೆಚ್ಚಾಗಿ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂದ್ರೆ ಗರ್ಭನಿರೋಧಕ ಮಾತ್ರೆಗಳನ್ನ ತಗೊಳ್ತಿರ್ತಾರೆ. ಸೊ ಇದರಿಂದ ಅವ್ರಿಗೆ ಏನಾಗ್ತಿರುತ್ತೆ, ಒಂದು ಹಾರ್ಮೋನ್ ನಾರ್ಮಲ್ ಆಗಿ ಏನ್ ಫಂಕ್ಷನ್ ಆಗ್ತಾ ಇದೆ ಅದು ಕೂಡ ಇಂಬ್ಯಾಲೆನ್ಸ್ ಆಗೋದಕ್ಕೆ ಬಹಳಷ್ಟು ಚಾನ್ಸಸ್ ಇದೆ. ಸೊ ಈ ರೀತಿ ಸಮಸ್ಯೆಗಳಿರ್ಬೇಕಾದ್ರೆ ಇದನ್ನ ಫಸ್ಟ್ ನಾವು ಚೇಂಜ್ ಮಾಡ್ಕೋಬೇಕಾದ್ರೆ ಏನಾಗುತ್ತೆ, ಅದ್ರ ಜೊತೆಗೆ ಒಂದು ಮೆಡಿಸಿನ್ಸ್ ಕರೆಕ್ಟ್ ಆಗಿ ಒಂದು ಟ್ರೀಟ್ಮೆಂಟ್, ರೂಟ್ ಕಾಸ್ ಟ್ರೀಟ್ಮೆಂಟ್ ನ ಕೊಡ್ಬೇಕಾದ್ರೆ ಏನಾಗುತ್ತೆ, ಅವರ ಆ ತೊಂದರೆಗಳ ಸಿಂಪ್ಟಮ್ಸ್ ಗಳು ಏನಿದೆ ಅದು ಕೂಡ ನಾರ್ಮಲ್ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಸೊ ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ PCOD ಅಂದ್ರೆ ಏನು, ಬರೋದಕ್ಕೆ ಕಾರಣಗಳೇನು, ಇನ್ನು PCOD ಅನ್ನುವಂತ ಆರೋಗ್ಯದ ಸಮಸ್ಯೆ ಇದ್ರೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ತರಹದ ಟ್ರೀಟ್ಮೆಂಟ್ ಶುರು ಮಾಡ್ಕೋಬಹುದು ನೀವು, ಅಂಡ್ ಪ್ರಿಕಾಷನ್
ಪ್ರಿಕಾಷನರಿ ಮೆಷರ್ಸ್ ಏನ್ ಮಾಡ್ಕೋಬಹುದು ಅಂತ ಈಗಾಗಲೇ ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ. ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಆಗಬೇಕು ಅಂತ ಇಚ್ಛೆ ಇದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ವಿಸಿಟ್ ಮಾಡಿ. ಬ್ಯಾಂಗ್ಳೂರಲ್ಲಿ 2 ಬ್ರಾಂಚಸ್ ಇದೆ, ಜಯನಗರ್ ಮತ್ತೆ ಮಲ್ಲೇಶ್ವರಂ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು, ನಿಮ್ಮ ಊರಲ್ಲಿ ಎಲ್ಲಿ ಎಕ್ಸಾಕ್ಟ್ಲಿ ಅಡ್ರೆಸ್ ಇದೆ ಅಂತ ತಿಳ್ಕೋಬೇಕು ಅನ್ನೋದಿದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್. ಹಲೋ ಹಲೋ, ನಮಸ್ತೆ. ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಹೆಸರು ಹೇಳಿಮಾ. ನಾನು ವಿಜಯಲಕ್ಷ್ಮಿ ಅಂತ ಚಿನ್ನಪ್ಪನಹಳ್ಳಿಯಿಂದ ಮಾತಾಡ್ತಾ ಇದ್ದೀನಿ, ಬೆಂಗಳೂರಿಂದ. ಸರಿಮಾ, ಸರಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ನಿಮ್ಗೆ ಆರೋಗ್ಯದಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಡಾಕ್ಟರ್ ಹತ್ರ ಮಾತಾಡಿ. ಟಿವಿ ಬಂದ್ ಮಾಡ್ಲಿ? ಹಾ, ಮಾಡಿ ಮಾಡಿ. ಪ್ರಶ್ನೆ ಏನಿದೆ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡಿ. ಮತ್ತೆ ಈಗ ಫೋನ್ ಹಚ್ಚಿರಿ ಎತ್ತಲ್ಲ, ಮತ್ತೆ ಹೆಂಗ್ ಮಾಡೋದು? ಮಾತಾಡ್ತಾ ಇದೀವಿ, ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದೀರಾ ಅಮ್ಮ. ಬಟ್ ಟಿವಿ ನೋಡ್ಕೊಂಡು ರಿಯಾಕ್ಟ್ ಮಾಡ್ಬೇಡಿ. ನಿಮ್ಮ ಆರೋಗ್ಯದಲ್ಲಿ ಏನ್ ಸಮಸ್ಯೆ ಇದೆ ಮಾತಾಡಿ ಡಾಕ್ಟರ್ ಹತ್ರ. ಡಾಕ್ಟರ್ ಇದ್ದಾರೆ ಕಾರ್ಯಕ್ರಮದಲ್ಲಿ. ಹಲೋ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ನಮ್ಮ ಮಗಳದು PCOD ಸಮಸ್ಯೆ ಇದೆ. ಓಕೆ, ನಮಸ್ತೆ. ನಮ್ಮ ಮಗಳದು PCOD ಸಮಸ್ಯೆ ಇದೆ. ಹೇಳಿ ಅಮ್ಮ, ಹೇಳಿ, ಕೇಳಿಸ್ತಾ ಇದೆ. ಅದು ನೀರಿನ ಗುಳಿದು ಆಪರೇಷನ್ ಆಗಿದೆ. ಓಕೆ, ಆಪರೇಷನ್ ಆಗಿದೆ. ಮತ್ತ ಮಕ್ಕಳ ಆಗಲು 4 ವರ್ಷ ಆಯ್ತು ಮದುವೆ ಆಗಿ. ಓಕೆ, 4 ವರ್ಷ ಆಯ್ತು ಮದುವೆ ಆಗಿ. ಊಟ ಒಂದ್ ಸ್ವಲ್ಪ ಏರುಪೇರಿ ಆಗ್ತದೆ, ಬಹಳ ಏನ್ ಆಗೋದಲ್ಲ, ಪ್ರತಿ ತಿಂಗಳ ಆಗ್ತದೆ. ಓಕೆ, ಆದ್ರೆ ಅದು ಮಕ್ಕಳಾಗೋ ಚಾನ್ಸ್ ಇದೆಯಾ ನೀರಿನ ಗುಳ್ಳಿ ಆಪರೇಷನ್ ಆದ್ರೆ? ಓಕೆ ಅಮ್ಮ, ನೋಡಿ, ಇವಾಗ ಅವ್ರಿಗೆ ಏನ್ ತೊಂದರೆ ಇದೆ ಅಂದ್ರೆ ಲೈಕ್ ನೀರಿನ ಗುಳ್ಳೆ ಆಪರೇಷನ್ ಆಗಿದೆ. ಸೊ ಈ PCOD ಸಮಸ್ಯೆ ಏನಿದೆ, ಸೊ ಇದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋದ್ರೆ ಲೈಕ್ ಡಯಾಗ್ನೋಸ್ ಮಾಡಿ ಅದ್ರ ಜೊತೆಗೆ ಎಷ್ಟು ಮಟ್ಟಿಗೆ ನೀರಿನ ಗುಳ್ಳೆ ಅನ್ನೋದು ಇನ್ನೂ ಹೆಚ್ಚು ಬೆಳೀತಾ ಇದೆಯಾ, ಇನ್ನೂ ಇದೆಯಾ, ಅಂಡಾಶಯದಲ್ಲಿ ಇನ್ನೂ ಬೆಳೀತಾ ಇದೆಯಾ. ಯಾಕೆಂದ್ರೆ ಒಂದು ಮಗು ಆಗೋದಕ್ಕೆ ಒಂದು ಮೇನ್ ಆಗಿ ನಮ್ಮ ಅಂಡಾಶಯದಲ್ಲಿ ಈ ಅಂಡಾಣುಗಳು ಬಹಳ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಈ ಅಂಡಾಣುಗಳು ಕರೆಕ್ಟ್ ಆಗಿ ಒಂದು ತಿಂಗಳ ಇದು ಲಿಬ್ರೇಟ್ ಆಗ್ತಾ ಇರಲ್ಲ, ಅವಾಗ ಏನಾಗುತ್ತೆ, ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ಹೇಳಿದ ಪ್ರಕಾರ ಒಂದು ಆಪರೇಷನ್ ಕೂಡ ಆಗಿದೆ. ಅದಾದ್ಮೇಲೂ ಕೂಡ ನಮಗೆ ನಮ್ಮ ಹೋಮಿಯೋಪತಿಗೆ ಟ್ರೀಟ್ಮೆಂಟ್ ಖಂಡಿತವಾಗ್ಲೂ ಇದೆ ಅಮ್ಮ. ಯಾಕೆ ಅಂದ್ರೆ ಮೇನ್ ಆಗಿ ಅವರ ಈ ತಿಂಗಳ ಆಗ್ತಿರುವಂತ ಪೀರಿಯಡ್ಸ್ ಏನಿದೆ ಅದ್ರ ನೀವು ರೆಗ್ಯುಲರ್ ಆಗಿದೆ ಅಂತ ಹೇಳ್ತಾ ಇದ್ರೆ, ಬಟ್ ಹಾರ್ಮೋನ್ ಎಷ್ಟು ಮಟ್ಟಿಗೆ ಅದು ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಇನ್ನು ನೀರಿನ ಗುಳ್ಳೆ ಅನ್ನೋದು ಜಾಸ್ತಿ ಆಗ್ತಾ ಇದೆಯಾ, ಸೊ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಅರ್ಥ ಮಾಡಿಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಅದ್ರ ಜೊತೆಗೆ ಅವ್ರು AMH ಅಂತ ಒಂದು ಟೆಸ್ಟ್ ಕೂಡ ಮಾಡಿಸಬೇಕಾಗಿ ಬರುತ್ತೆ. ಸೊ ಅಲ್ಲಿ ನಮಗೆ ಕ್ವಾಲಿಟಿ, ಒಂದು ಅಂಡಾಣುನ ಕ್ವಾಲಿಟಿ ಎಷ್ಟಿದೆ ಅಂತ ನಾವು ನೋಡ್ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಈ ರಿಪೋರ್ಟ್ ಗಳನ್ನೆಲ್ಲ ತಗೊಂಡು ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ನೀಡಿದ್ರೆ ಅಲ್ಲಿ ನಮ್ಮ ಡಾಕ್ಟರ್ಸ್ ನಿಮಗೆ ಯಾವ ರೀತಿಯಾಗಿ ಒಂದು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅಂತ ನಿಮಗೆ ವಿವರವಾಗಿ ತಿಳಿಸಿ ಹೇಳ್ತಾರೆ. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಆ ನಂಬರ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಮ ಮಗಳಿಗೆ ಹೇಳಿ ಬೆಂಗಳೂರಲ್ಲಿ ಜಯನಗರ್ ಮತ್ತೆ ಮಲ್ಲೇಶ್ವರಂ ಅಲ್ಲಿ ಇದೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್. ಸೊ ನಿಮಗೆ ಎಲ್ಲಿ ನಿಯರ್ ಬೈ ಆಗುತ್ತೆ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಒಂದ್ಸತಿ ನೇರವಾಗಿ ಭೇಟಿ ಆಗಿ ಮಾ ಅಂತ ತಿಳಿಸ್ತಾ, ಇನ್ನು ವೀಕ್ಷಕರೇ ಇದು ಲೈವ್ ಶೋ ಆಗಿರೋದ್ರಿಂದ ನೀವು ಕೂಡ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು. ಡಾಕ್ಟರ್ ನವಾಮಿ ಅವರ ಹತ್ರ ಮಾತಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನೇರ ಪ್ರಸಾರ ನಂಬರ್ಗೆ ಕಾಲ್ ಮಾಡಬೇಕಾಗತ್ತೆ ಅಂತ ತಿಳಿಸ್ತೀನಿ. ಕಾಲ್ ಮಾಡಿದಾಗ ದಯಮಾಡಿ ಟಿವಿನ ನೋಡ್ಕೊಂಡು ಮಾತಾಡಬೇಡಿ. ಯಾಕಂದ್ರೆ ನೀವು ಇಲ್ಲಿ ಮಾತಾಡೋದಕ್ಕೂ ಟಿವಿಯಲ್ಲಿ ರಿಲೇ ಆಗೋದಕ್ಕೂ ಅಟ್ಲೀಸ್ಟ್ ಒಂದ್ ಸೆಕೆಂಡ್ ಆದ್ರೂ ಡಿಫ್ರೆನ್ಸ್ ಆಗುತ್ತೆ. ನೀವು ಅಲ್ಲಿ ನೋಡಿ ರಿಯಾಕ್ಟ್ ಆಗ್ತಿರ್ತೀರಾ, ಇಲ್ಲಿ ನಾವು ಮಾತಾಡಕ್ಕಾಗಲ್ಲ. ಸೊ ಹಾಗಾಗಿ ತುಂಬಾ ಜನ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ತಿರ್ತಾರೆ. ಕಾಲ್ ಮಾಡಿರೋದ್ರಲ್ಲಿ ಲಕ್ಕಿ ಕಾಲರ್ಸ್ ಮಾತ್ರ ಕಾಲ್ ಸಿಕ್ಕಿರತ್ತೆ ಕಾರ್ಯಕ್ರಮದಲ್ಲಿ. ಸೊ ಹಾಗಾಗಿ ದಯವಿಟ್ಟು ಕಾಲ್ ಮಾಡೋಕ್ಕೂ ಮುಂಚೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಕಾರ್ಯಕ್ರಮಕ್ಕೆ ಕಾಲ್ ಮಾಡೋದು ಉತ್ತಮ ಅಂತ ತಿಳಿಸ್ತೀನಿ. ಇನ್ನು ಡಾಕ್ಟರ್, ಇವತ್ತಿನ ಇನ್ನೊಂದು ಟಾಪಿಕ್ ಅನ್ನೋದಾದ್ರೆ ಥೈರಾಯ್ಡ್. ಈ ಥೈರಾಯ್ಡ್ ಅನ್ನೋದು ನಾವು ಮೊದಲೆಲ್ಲ ಬರೀ ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಅನ್ಕೊಂತಾ ಇದ್ವಿ. ಬಟ್ ಈಗ ಮೋಸ್ಟ್ ಕಾಮನ್ ಆಗಿ ನಾವು ಕಾರ್ಯಕ್ರಮದಲ್ಲಿ ನೋಡಿದಾಗ ಜೆಂಟ್ಸ್ ಕಾಲರ್ಸ್ ಕೂಡ ಇರ್ತಾರೆ, ಥೈರಾಯ್ಡ್ ಇದೆ ನಮ್ಗೆ ಅಂತ. ಈ ಥೈರಾಯ್ಡ್ ಅಂದ್ರೆ ಏನು? ಇತ್ತೀಚೆಗೆ ಮೇಲ್ಸ್ ಆಗಿರ್ಬೋದು ಫಿಮೇಲ್ಸ್ ಅಲ್ಲಿ ಇಬ್ಬರಲ್ಲೂ ಹೆಚ್ಚಾಗಿ ಕಾಣೋದಕ್ಕೆ ಕಾರಣ ಏನು ಅಂತ? ಮೇನ್ ಆಗಿ ಥೈರಾಯ್ಡ್ ಅನ್ನೋದು ಒಂದು ಚಿಟ್ಟೆ ಆಕಾರದಲ್ಲಿರುವಂತಹ ಒಂದು ಗ್ರಂಥಿ ಅಂತ ಹೇಳ್ಬೋದು. ಸೊ ಇದರಲ್ಲೂ ಕೂಡ ಏನಾಗುತ್ತೆ, ಹಾರ್ಮೋನ್ಗಳು ಬಿಡುಗಡೆ ಆಗ್ತಾ ಹೋಗುತ್ತೆ. ಸೊ ಮೇನ್ ಆಗಿ ಬಂದು ನಮ್ಮ ಹೈಪೋಥಾಲಮಸ್ ಅಂತ ಒಂದು ಗ್ರಂಥಿ. ಸೊ ಇದರಿಂದ TRH ಅಂದ್ರೆ TRH ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಈ ಹಾರ್ಮೋನ್ ಅನ್ನೋದು ನಮ್ಮ ಆಂಟೀರಿಯರ್ ಪಿಟ್ಯುಟರಿ ಗ್ರಂಥಿಯ ಮೇಲೆ ಆಕ್ಟ್ ಆಗ್ತಾ ಹೋಗ್ಬೇಕಾದ್ರೆ ಅಲ್ಲಿಂದ TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನೋದು ಬಿಡುಗಡೆ ಆಗ್ತಾ ಹೋಗುತ್ತೆ. ಸೊ ಈ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನೋದು ನಮ್ಮ ಈ ಥೈರಾಯ್ಡ್ ಗ್ರಂಥಿಯ ಮೇಲೆ ಆಕ್ಟ್ ಆಗ್ತಾ ಹೋಗ್ಬೇಕಾದ್ರೆ ಸೊ ಅಲ್ಲಿ T3
T4 ಮತ್ತೆ ಕ್ಯಾಲ್ಸಿಟೋನಿನ್ ಅಂತ ಒಂದು 3 ರೀತಿಯಾಗಿರುವಂತಹ ಹಾರ್ಮೋನ್ಗಳು ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಈ ಹಾರ್ಮೋನ್ಗಳು ಎಷ್ಟು ಅಂಶದಲ್ಲಿ ಅದು ಚಿಕ್ಕ ಅಂಶದಲ್ಲಿ ನಮ್ಮ ದೇಹದಲ್ಲಿ ರಿಲೀಸ್ ಆದ್ರೂ ಅದು ಬಹಳಷ್ಟು ಕೆಲಸಗಳನ್ನ ನಮ್ಮ ದೇಹದಲ್ಲಿ ಮಾಡ್ತಾ ಹೋಗುತ್ತೆ. ಅಂದ್ರೆ ಲೈಕ್ ನಮ್ಮ ಒಂದು ಬೆಳವಣಿಗೆಗಾಗ್ಲಿ, ಇವಾಗ ಯೂಶಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನಾಗುತ್ತೆ, ಈ ಥೈರಾಯ್ಡ್ ಈ ಹಾರ್ಮೋನ್ ಅನ್ನೋದು ಹೆಚ್ಚಾಗಿ ರಿಲೀಸ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅಲ್ಲಿ ಬೆಳೆಯುವಂತಹ ಮಗು ಕೂಡ ಏನಾಗುತ್ತೆ, ಥೈರಾಯ್ಡ್ ಹಾರ್ಮೋನ್ಗಳು ಬಹಳಷ್ಟು ಬೇಕಾಗ್ತಾ ಇರುತ್ತೆ. ಅಂದ್ರೆ ಲೈಕ್ ನಮ್ಮ ಮಗುವಿನ ಒಂದು ಬೆಳವಣಿಗೆ ಆಗಲಿ, ಇಲ್ಲ ಬ್ರೈನ್ ಡೆವಲಪ್ಮೆಂಟ್ಗಾಗ್ಲಿ, ಮೆದುಳಿನ ಬೆಳವಣಿಗೆಗಾಗ್ಲಿ, ಇಲ್ಲ ದೇಹದ ಮೂಳೆಗಳ ಬೆಳವಣಿಗೆಗಾಗ್ಲಿ, ಅದ್ರ ಜೊತೆಗೆ ಒಂದು ಹೆಣ್ಣಿನ ದೇಹದಲ್ಲಿ ಒಂದು ಮೂಳೆ ಬೆಳವಣಿಗೆಗಾಗ್ಲಿ, ಅವರ ಸ್ಕಿನ್ನಿಗಾಗ್ಲಿ, ಸೊ ಎಲ್ಲಾ ರೀತಿಯಾಗಿರುವಂತಹ ಒಂದು ಫಂಕ್ಷನ್ಸ್ ಇದರಲ್ಲಿ ಬಹಳಷ್ಟು ಕಾಣ್ತೀವಿ. ಅದ್ರ ಜೊತೆಗೆ ಒಂದು ಟೆಂಪರೇಚರ್, ಬಾಡಿ ಟೆಂಪರೇಚರ್ ನ ರೆಗ್ಯುಲೇಟ್ ಮಾಡೋದು ಕೂಡ ಒಂದು ಥೈರಾಯ್ಡ್ ಹಾರ್ಮೋನ್ ಆಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಹಾರ್ಟಿನ ಫಂಕ್ಷನ್ಸ್, ನಮ್ಮ ಹೃದಯದ ಫಂಕ್ಷನ್ಸ್ ಕೂಡ ರೆಗ್ಯುಲೇಟ್ ಮಾಡೋದು ಒಂದು ಥೈರಾಯ್ಡ್ ಹಾರ್ಮೋನ್ ಆಗಿರುತ್ತೆ. ಅದ್ರ ಜೊತೆಗೆ ನಮ್ಮ ದೇಹದ ಒಂದು ಮೆಟಬಾಲಿಕ್ ಆಕ್ಟಿವಿಟೀಸ್ ಅನ್ನೋದೇನಿದೆ, ಒಂದು ಪ್ರೋಟೀನ್ ಬ್ರೇಕ್ ಡೌನ್ ಮಾಡೋದಾಗ್ಲಿ, ಇಲ್ಲ ಬ್ರೇಕ್ ಡೌನ್ ಮಾಡೋದಾಗ್ಲಿ, ಸೊ ಈ ಬ್ರೇಕ್ ಡೌನ್ ಮೆಟಬಾಲಿಸಮ್ಗೂ ಕೂಡ ನಮ್ಮ ಥೈರಾಯ್ಡ್ ಹಾರ್ಮೋನ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಎಷ್ಟೊಂದು ಜನ ನಾವು ನೋಡ್ಬೇಕಾಗಿಲ್ಲ, ಕಾಮನ್ ಆಗಿ ಇವಾಗ ಹಲವಾರು ಪೇಷಂಟ್ಗಳು ಹೇಳ್ದ ಹಾಗೆ ಗಂಡಸರಾಗ್ಲಿಲ್ಲ ಹೆಂಗಸರಾಗ್ಲಿ ಕೂಡ ನಮ್ಮ ಕ್ಲಿನಿಕ್ಗೆ ಬಂದು ಈ ಥೈರಾಯ್ಡ್ ಸಮಸ್ಯೆಗೆ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ. ಅಂದ್ರೆ ಲೈಕ್ ಮೇನ್ ಆಗಿ ನಾವು ನೋಡ್ಬೇಕಾಗಿರೋದು, ಅವರು ಈ ಥೈರಾಯ್ಡ್ ಹಾರ್ಮೋನ್ ಅಂದ್ರೆ ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ತಾ ಇದ್ದಾರೆ. ಥೈರಾಕ್ಸಿನ್ ಆಗ್ಲಿ, ಇಲ್ಲ ಎಲ್ಟ್ರಾಕ್ಸಿನ್ ಆಗ್ಲಿ, ಥೈರೋನೋಮ್ ಆಗ್ಲಿ, ಈ ರೀತಿಯಾಗಿರುವಂತಹ ಟ್ಯಾಬ್ಲೆಟ್ಸ್ ನ ತಗೊಳ್ತಾ ಇದ್ದಾರೆ. ಸೊ ಎಷ್ಟೊಂದು ವರ್ಷದಿಂದ ಥೈರಾಯ್ಡ್ ಸಮಸ್ಯೆ ಇದೆ. ಕೆಲವರಿಗೆಲ್ಲ ಅಂದ್ರೆ ಲೈಕ್ ಪ್ರೆಗ್ನೆನ್ಸಿ ಆದ್ಮೇಲಿಂದ ಥೈರಾಯ್ಡ್ ಸಮಸ್ಯೆಗಳು ನಾವು ಸ್ಟಾರ್ಟ್ ಆಗೋದನ್ನ ನೋಡಬಹುದು. ಇಲ್ಲಾಂದ್ರೆ ಕೆಲವರಿಗೆಲ್ಲ ಅದಕ್ಕಿಂತ ಮುಂಚೆಯಿಂದನೂ ಥೈರಾಯ್ಡ್ ಸಮಸ್ಯೆ ಅನ್ನೋದು ನೋಡಬಹುದು. ಇವಾಗ ನೋಡ್ಬೇಕು, ನಾವು ಚಿಕ್ಕ ಮಕ್ಕಳಲ್ಲೂ ಕೂಡ ನಾವು ಥೈರಾಯ್ಡ್ ಸಮಸ್ಯೆಯನ್ನು ಕಾಣಬಹುದು. ಅಂದ್ರೆ ಗಡ್ಡೆ ಕೂಡ ಬೆಳೀತಾ ಇದೆ, ಅಂದ್ರೆ ಈ ಕುತ್ತಿಗೆ ಭಾಗದಲ್ಲಿ ಗಡ್ಡೆ ಬೆಳೀತಿರೋದು ನಾವು ಕೂಡ ನೋಡ್ತಾ ಹೋಗ್ಬೋದು. ಸೊ ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಒಂದು ಇಲ್ಲ ಇದು ಹೆಂಗಸರಲ್ಲೇ ಇರ್ಬೇಕು ಗಂಡಸರಲ್ಲೇ ಇರ್ಬೇಕಂತೇನಿಲ್ಲ. ಯಾವಾಗ ಒಂದು ಹಾರ್ಮೋನಲ್ ದೇಹದಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ, ಅವಾಗ ಏನಾಗುತ್ತೆ, ಈ ಒಂದೊಂದು ರೀತಿಯಾಗಿರುತ್ತೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಅವರ T3, T4 ಇಲ್ಲ TSH ಆಗಲಿ, ಸೊ ಯಾವಾಗ ಈ ಒಂದು ಹಾರ್ಮೋನ್ ಅಲ್ಲಿ ವೇರಿಯೇಷನ್ ಆಗ್ತಾ ಹೋಗುತ್ತೆ, ಅವಾಗ ಈ ಒಂದು ಥೈರಾಯ್ಡ್ ಸಮಸ್ಯೆಗಳನ್ನು ನಾವು ಕಾಣ್ತಾ ಹೋಗ್ಬೋದು. ಸೊ ಇದರಲ್ಲೂ ಕೂಡ ನಾವು ನೋಡ್ಬೇಕಾದ್ರೆ ವಿವಿಧ ರೀತಿಯಾಗಿರುವಂತಹ ಥೈರಾಯ್ಡ್ ಸಮಸ್ಯೆಗಳಿದೆ. ಅದ್ರಲ್ಲಿ ನಾವು ಹೆಚ್ಚಾಗಿ ಹೈಪೋಥೈರಾಯ್ಡಿಸಮ್ ಇಲ್ಲ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಯಾವಾಗ ಈ ಒಂದು ಹಾರ್ಮೋನ್ ಅದಕ್ಕಿಂತ ಒಂದು ನಾರ್ಮಲ್ ಆಗಿರುವಂತಹ ರೇಂಜ್ ಗಿಂತ ಕಮ್ಮಿಯಾಗಿ ರಿಲೀಸ್ ಆಗ್ತಾ ಹೋಗುತ್ತೆ, ಉತ್ಪತ್ತಿ ಆಗ್ತಾ ಹೋಗುತ್ತೆ, ಅದನ್ನ ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಈ ಹೈಪೋಥೈರಾಯ್ಡಿಸಮ್ ಅಲ್ಲಿ TSH ಲೆವೆಲ್ ಅನ್ನೋದು ಬಹಳಷ್ಟು ಜಾಸ್ತಿ ಇರುತ್ತೆ, ಅವಾಗ T3, T4 ಅನ್ನೋದಕ್ಕಿಂತ. ಅದ್ರ ಜೊತೆ ನಾವು ನೋಡ್ಬೇಕಾದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಯಾವಾಗ ಈ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಒಂದು ರೇಂಜ್ ಗಿಂತ, ಈ ನಾರ್ಮಲ್ ರೇಂಜ್ ಗಿಂತ ಯಾವಾಗ ಜಾಸ್ತಿಯಾಗಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ, ಅವಾಗ ಅದನ್ನ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಈ ಹೈಪರ್ ಅಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ T3, T4 ಅಂಶ ಅನ್ನೋದು ಜಾಸ್ತಿ ಆಗ್ತಿರುತ್ತೆ, ಅದ್ರ ಜೊತೆಗೆ TSH ಅನ್ನೋದು ಕಮ್ಮಿಯಾಗಿ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಇದು ಎರಡು ಸಮಸ್ಯೆಗಳನ್ನ ನಾವು ಇವಾಗ ನಾರ್ಮಲ್ ಆಗಿ ಕಾಣ್ತಾ ಹೋಗ್ತೀವಿ. ಅದರಲ್ಲೂ ಹೆಚ್ಚಾಗಿ ನಾವು ನೋಡುವಂತದ್ದು ಒಂದು ಹೈಪೋಥೈರಾಯ್ಡಿಸಮ್ ಆಗಿದೆ, ಅದು ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಹೈಪೋಥೈರಾಯ್ಡ್ ಬರಾಗಿ ಒಂದು ಅನೇಕ ರೀತಿಯಾಗಿರುವಂತಹ ಕಾರಣಗಳು ಕೂಡ ಇದೆ. ಅಂದ್ರೆ ಲೈಕ್ ನಾನು ಅವಾಗಲೇ ಹೇಳ್ದ ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು ಹಳೆ ಕಾಲದ ನಾವು ನೋಡ್ಬೇಕಾದ್ರೆ ಲೈಕ್ ಒಂದು 50 ಜನರಲ್ಲಿ ಒಂದು 2-3 ಜನಕ್ಕೆ ಇರ್ತಿದಿಲ್ಲ, ಅಂದ್ರೆ ಹೋದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 10 ಜನಕ್ಕಾದ್ರೂ ಇರ್ತಿತ್ತು. ಬಟ್ ಈಗಿನ ಒಂದು ಜನರೇಷನ್ ಅಲ್ಲಿ ನಾವು ನೋಡ್ಬೇಕಾದ್ರೆ 10ರಲ್ಲಿ 8 ಜನಕ್ಕಾದ್ರೂ ಥೈರಾಯ್ಡ್ ಇಲ್ಲ PCOD ಸಮಸ್ಯೆಗಳು ಬಹಳಷ್ಟು ಕಾಮನ್ ಆಗಿ ನಾವು ಕಾಣ್ತಾ ಇದ್ವಿ. ಸೊ ಇದು ಕೂಡ ಏನಾಗುತ್ತೆ, ಒಂದು ಇನ್ಫರ್ಟಿಲಿಟಿಗೆ ಕಾಸ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಥೈರಾಯ್ಡ್ ಹಾರ್ಮೋನ್ ಅನ್ನೋದು ಬಹಳಷ್ಟು ಫಂಕ್ಷನ್ ಇರೋ ಕಾರಣ ಅದು ನಮ್ಮ ಮೂಳೆ ಸಮಸ್ಯೆಗಳಿಗಾಗ್ಲಿ, ಇಲ್ಲ ಹಾರ್ಟ್ ಸಮಸ್ಯೆಗಳಿಗಾಗ್ಲಿ, ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ಗುರಿ ಆಗ್ತಾ ಹೋಗುತ್ತೆ. ಸೊ ಈ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ಬೇಕಾದ್ರೆ ಅಂತ ನಾವು ನೋಡ್ಬೇಕಾದ್ರೆ ಯಾವಾಗ ಒಂದು ಹಾರ್ಮೋನ್ ಕಮ್ಮಿಯಾಗಿ ಉತ್ಪತ್ತಿ ಆಗ್ತಾ ಇದೆ, ಸೊ ಇವಾಗ ಇಲ್ಲಿ ಏನಾಗ್ತಿದೆ ಅಂದ್ರೆ ಆ ಒಂದು ಹೆಣ್ಣಿನ ದೇಹದಲ್ಲಿ ಒಂದು ವೇಟ್ ಒಬೇಸಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ನು ಬೊಜ್ಜುತನ ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರು ಏನ್ ಊಟ ಮಾಡಿದ್ರು ಮಾಡಿಲ್ಲ ಅಂದ್ರೂ ಬೊಜ್ಜುತನ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ನಾವು ನೋಡ್ಬೇಕಾದ್ರೆ ಹೆಚ್ಚಾಗಿ ಲೇಸಿನೆಸ್ ಕಾಣಿಸ್ಕೊಳ್ತಾ ಹೋಗುತ್ತೆ, ಒಂದು ಕರೆಕ್ಟ್ ಒಂದು ಇಂಟ್ರೆಸ್ಟ್ ಇರಲ್ಲ, ಒಂದು ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ, ಕರೆಕ್ಟ್ ಆಗಿ ಮೆಮೊರಿ ಪವರ್ ಇರಲ್ಲ, ಈ ರೀತಿ ಹಲವಾರು ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಏನಾಗುತ್ತೆ, ಅದು ನಾರ್ಮಲ್ ಆಗಿ ನಾನು ಫುಲ್ ಸ್ಟ್ರೆಸ್ ತಗೊಂಡಿದ್ದೀನಿ ಬಿಡಿ, ನನಗೆ ಸ್ವಲ್ಪ ರೆಸ್ಟ್ ಮಾಡ್ಬೇಕು, ನನಗೆ ಇವಾಗ ಕೆಲಸ ಮಾಡಕ್ ಇಂಟ್ರೆಸ್ಟ್ ಆಗ್ತಾ ಇಲ್ಲ. ಸೊ ಈ ರೀತಿ ಅನೇಕ ಹೆಣ್ಮಕ್ಳು ಹೇಳೋದು ನಾವು ಕೇಳ್ಬೋದು. ಅದ್ರ ಜೊತೆಗೆ ಹೆಚ್ಚಾಗಿ ಕೂದಲು ಉದುರ್ತಾ ಹೋಗ್ತಿರುತ್ತೆ. ಅದಕ್ಕಿಂತ ಮೇನ್ ಆಗಿ ಇಂಪಾರ್ಟೆಂಟ್ ಕೆಲವರಲ್ಲಿ ಏನಾಗ್ತಿರುತ್ತೆ, ಅವರ ಪೀರಿಯಡ್ಸ್ ಅನ್ನೋದು ಇಲ್ಲ ಮುಟ್ಟ ಅನ್ನೋದು ಇರೆಗ್ಯುಲರ್ ಆಗ್ತಾ ಹೋಗ್ತಿರುತ್ತೆ, ಕರೆಕ್ಟ್ ಆಗಿ ತಿಂಗಳ ಆಗ್ತಾ ಇರಲ್ಲ. ಸೊ ಈ ರೀತಿ ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಒಂದು ಅವ್ರ ದೇಹದಲ್ಲಿ ಒಂದು ಕೋಲ್ಡ್ ಇಂಟಾಲರೆನ್ಸ್ ಆಗ್ತಿರಲ್ಲ, ಅಂದ್ರೆ ಹೆಚ್ಚಾಗಿ ಅವ್ರಿಗೆ ಕೋಲ್ಡ್ ಕ್ಲೈಮೇಟಿಗೆ ಹೋದ್ರೆ ಅವ್ರಿಗೆ ಚಳಿಯನ್ನು ತಡ್ಕೊಳಕ್ ಆಗ್ತಿರಲ್ಲ. ಅದ್ರ ಜೊತೆ ಮೂಡ್ ಸ್ವಿಂಗ್ಸ್ ಕೂಡ ನಾವು ನೋಡಬಹುದು, ಹೆಚ್ಚಾಗಿ ಅವ್ರಿಗೆ ಕೋಪ ಬರೋದಿಲ್ಲ, ಅಂದ್ರೆ ಅಳು ಬರೋದು, ಬೇಗ ಅವ್ರ ರಿಯಾಕ್ಷನ್ಸ್ ಚೇಂಜ್ ಆಗ್ತಿರೋದು, ತುಂಬಾ ಆನ್ಶಿಯಸ್ ಇಂದ ಆನ್ಸೈಟಿ ಒಂದು ಭಯ ಒಳಗಡೆಯಿಂದ ಫೀಲ್ ಆಗ್ತಾ ಇರೋದು, ಈ ರೀತಿಯಾಗಿರುವಂತಹ ಒಂದು ಸಿಂಪ್ಟಮ್ಸ್ ಇಲ್ಲ ರೋಗ ಲಕ್ಷಣಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಯಾರಿಗೆಲ್ಲ ಈ ರೀತಿಯ ರೋಗ ಲಕ್ಷಣಗಳು ನಿಮಗೆ ಕಾಣಿಸ್ಕೊಳ್ತಾ ಇದ್ರೆ, ನೀವು ಒಂದು ಥೈರಾಯ್ಡ್ ಪ್ರೊಫೈಲ್ ಅಂತ ಇದೆ, ಸೊ ಆ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಅರ್ಥ ಆಗುತ್ತೆ ಎಷ್ಟು ಮಟ್ಟಿಗೆ ನಿಮ್ಮ ಥೈರಾಯ್ಡ್ ಹಾರ್ಮೋನ್
ನಾರ್ಮಲ್ ಆಗಿದೆಯಾ ಇಲ್ಲಾಂದ್ರೆ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅಂತ ನಿಮಗೆ ಅದು ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಆಗುತ್ತೆ. ಸೊ ಆದಷ್ಟು ಬೇಗ ಇದನ್ನ ಡಯಾಗ್ನೋಸ್ ಮಾಡೋದ್ರಿಂದ ಏನಾಗುತ್ತೆ, ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡೋ ಮೂಲಕ ಏನಾಗುತ್ತೆ, ಇದು ನಿಮಗೆ ಮುಂದಕ್ಕೆ ನಿಮಗೆ ಇದರಿಂದ ಒಂದು ಸೂಕ್ತ ಪರಿಹಾರ ಕೂಡ ಸಿಗುತ್ತೆ. ಅದೇ ರೀತಿ ನಾವು ನೋಡ್ಬೇಕಂದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ಏನಂತ ಹೇಳ್ತೀವಿ, ಎಲ್ಲಿ ಈ ಹಾರ್ಮೋನ್ ಅನ್ನೋದು ಬಹಳಷ್ಟು ಜಾಸ್ತಿಯಾಗಿ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಈ ಇದ್ರಲ್ಲಿ ನಾವು ನೋಡ್ಬೇಕಾದ್ರೆ ನಾವೇನಂತ ನೋಡಬಹುದು, ಸೊ ಈ ಪೇಷಂಟ್ ಗಳಲ್ಲಿ ಸೊ ವೇಟ್ ಲಾಸ್ ಆಗ್ತಾ ಇರುತ್ತೆ. ಓಕೆ, ಸೊ ಅವರು ಎಷ್ಟೇ ಅವರು ದಪ್ಪ ಆಗ್ಬೇಕು ಅಂತ ಅನ್ಕೊಂಡ್ರು ಕೂಡ ಅವ್ರು ಆಗಲ್ಲ. ಅವರ ಬಾಡಿಯಲ್ಲಿ ಮೆಟಬಾಲಿಕ್ ರೇಟ್ ಅನ್ನೋದೇನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವ್ರು ಏನ್ ಊಟ ಮಾಡಿದ್ರು ಅವರ ಡೈಜೆಷನ್ ಅಲ್ಲಿ ಇರುವಂತಹ ಅದೇನಿದೆ ಫ್ಯಾಟ್ ಬೇಗ ಮೆಟಬಾಲಿಸಮ್ ಅದು ಬೇಗ ಜಾಸ್ತಿ, ಬ್ರೇಕ್ ಡೌನ್ ಕೂಡ ಜಾಸ್ತಿ ಆಗ್ತಾ ಫಾಸ್ಟ್ ಆಗ್ತಾ ಇರುತ್ತೆ. ಸೊ ಈ ಮೆಟಬಾಲಿಕ್ ಜಾಸ್ತಿ ಆಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಅವ್ರು ಎಷ್ಟೇ ಊಟ ಮಾಡಿದ್ರು ಎಷ್ಟೇ ಅವರು ಚೆನ್ನಾಗಿ ಪೌಷ್ಟಿಕಾಂಶವಾಗಿ ಆಹಾರ ತಿಂದ್ರು ಏನಾಗುತ್ತೆ, ಅವರು ದಪ್ಪ ಆಗ್ತಾ ಹೋಗಲ್ಲ. ಸೊ ಈ ರೀತಿ ಪೇಷಂಟ್ಗಳು ನಾನು ಎಷ್ಟೇ ಫುಡ್ ತಿಂದ್ರೆ ದಪ್ಪ ಆಗ್ತಾ ಇಲ್ಲ, ನಾನು ಏನ್ ತಗೋಬೇಕು ಮೇಡಮ್, ನಾನು ಏನ್ ಆಹಾರಗಳು ತಗೋಬೇಕು, ಏನ್ ಚೇಂಜಸ್ ಮಾಡ್ಕೋಬೇಕು ಅಂತ ಕೇಳೋರು ಎಷ್ಟೊಂದು ಚೆನ್ನಾಗಿದ್ದಾರೆ. ಸೊ ಇದು ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಅದ್ರ ಜೊತೆಗೆ ಇನ್ಸೋಮ್ನಿಯಾ ಅಂದ್ರೆ ಲೈಕ್ ಅವ್ರಿಗೆ ನಿದ್ದೆ ಇಲ್ಲದೆ ಆಗೋದು, ರಾತ್ರಿ ಮಲ್ಕೊಂಡ್ರೆ ನಿದ್ದೆನೆ ಬರಲ್ಲ, ಕಣ್ ಮುಚ್ಚಿದ್ರೆ ನಿದ್ದೆ ಬರಲ್ಲ. ಸೊ ಬೆಳಿಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ 1 ಅವರ್ ಮಲ್ಕೊಂತೀನಿ, ಬೆಳಗಿನ ಜಾವದಲ್ಲಿ ಸ್ವಲ್ಪ ನಿದ್ದೆ ಬರುತ್ತೆ ನನಗೆ, ರಾತ್ರಿ ಆಗ್ತಾ ಹೋದ್ರೆ ನಿದ್ದೆನೆ ಬರಲ್ಲ. ಈ ರೀತಿಯಾಗಿ ಸಮಸ್ಯೆಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ಹೀಟ್ ತಡ್ಕೊಳಕ್ ಆಗಲ್ಲ, ಹಾಟ್ ಫ್ಲಶಸ್ ಅಂತ ಹೇಳ್ತೀವಿ, ದೇಹದಲ್ಲಿ ಯಾವಾಗ್ಲೂ ಅವ್ರಿಗೆ ಸ್ವೆಟ್ಟಿಂಗ್ ಆಗ್ತಾನೆ ಇರುತ್ತೆ. ಈ ಸಮಸ್ಯೆಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಓಕೆ ಡಾಕ್ಟರ್. ಸೊ ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹೇಳಿದ್ನ ಕೇಳಿದ್ರಲ್ಲ, ಹೈಪೋ ಆಗಿರ್ಬೋದು, ಹೈಪರ್ ಆಗಿರ್ಬೋದು, ಅದ್ರದಾದ ಲಕ್ಷಣಗಳು, ಅದ್ರದಾದ ಸಿಂಪ್ಟಮ್ಸ್ ಗಳು ಕಾಣುತ್ತೆ ಅಂತ ಹೇಳಿದರೆ. ಇನ್ನ ಪಿಸಿಒಡಿ ಇರ್ಲಿ, ಥೈರಾಯ್ಡ್ ಇರ್ಲಿ, ಇಲ್ಲ ಯಾವುದೇ ತರದ ಆರೋಗ್ಯದ ಸಮಸ್ಯೆ ಇದ್ರೂ ಒಂದ್ಸತಿ ನೇರವಾಗಿ ಡಾಕ್ಟರ್ನ ಭೇಟಿಯಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ಅಂತ ತಿಳಿಸ್ತೀನಿ. ಯಾಕೆ ಅನ್ನೋದಾದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಯಾವುದೇ ತರದ ಆರೋಗ್ಯದ ಸಮಸ್ಯೆಗೆ ಟ್ರೀಟ್ಮೆಂಟ್ ನ ಶುರು ಮಾಡಿದ್ರೆ ಪ್ರೊಲಾಂಗ್ ಅದರಿಂದ ಆಗುವಂತಹ ಪಾಸಿಟಿವ್ ಫ್ಯಾಕ್ಟರ್ಸ್ ನಾವು ತಡೆಗಟ್ಟಬಹುದು. ಹಾಗೆ ಯಾವುದೇ ತರದ ಆರೋಗ್ಯದ ಸಮಸ್ಯೆ ಮುಂದೆ ಬರ್ದಿರೋ ತರ ನಮ್ಮ ಜೀವನ ಶೈಲಿಯಲ್ಲಿ ನಾವು ನೋಡ್ಕೋಬಹುದು. ಅದೆಲ್ಲಾನು ಮಾಹಿತಿ ಕೊಡ್ತಾರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ಅಂತ ತಿಳಿಸ್ತೀನಿ. ಬೆಂಗಳೂರಲ್ಲಿ 2 ಬ್ರಾಂಚಸ್ ಇದೆ, ಒಂದು ಜಯನಗರ್, ಮತ್ತೊಂದು ಮಲ್ಲೇಶ್ವರಂ. ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಅಂತ ತಿಳಿಸ್ತಾ, ಇನ್ನು ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದು ಪಿಸಿಒಡಿ ಬಗ್ಗೆ ಆಗಿರ್ಬೋದು, ಥೈರಾಯ್ಡ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಲೈನ್ ಸಿಕ್ಕಿಲ್ಲ ಅನ್ನೋದಾದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಿ ಅಂತ ತಿಳಿಸ್ತಾ, ಸದ್ಯಕ್ಕೆ ಒಂದು ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.